जातवेदसे सुनवामसो ममराति यतो निदहाति वेदः सन दुर्गाणि विश्वा नावेव सिन्धुं दुरितात्यग्निः तामग्निवर्णां तपसा ज्वलन्ते वैरोचने कर्मफलेषु जुष्टाः दुर्गां देवीं शरणमहं प्रपद्ये सुतरसि तरसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वे भवा तोकायतनयाय शय्यो विश्वानि नो दुर्गः जातवेद सिन्धुं ननाव दुरितातिपर्षि अग्ने अत्रिवन्मनसा गृणानो स्माकं भूत्यविता तनूना वृतनाजितगं सहमानमुग्रमग्निगुं हुवेम परमा सधस्तात् सन परिषदति दुर्गाणि विश्वा देवो अतिदुरितात्यग्निः प्रत्नोषिकमेढ्यो अध्वरेषु सनाच्च होता नव्यत्सत्स्वे स्वाञ्चाग्ने तनुवं पिप्रयस्वा स्मभ्यं च सौभगमायज गोभे जुष्टमयुजो निषिक्तं तवेन्द्रविष्णो रनुसञ्चरेमा नाकस्य पृष्ठमभि संवसानो वैष्णवे लोक इह मारयन्ताम् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ शान्ति शान्ति शान्तिः ನೂರ 45 ಕೀರ್ತನ ಸಂಗ್ರಹ ಭಾಗ 1. भिन्नः के बाइल्लवैया अनंत अपराध ಎನ್ನೊಳಗೆ ಇರಲಾಗಿ ಭಿನ್ನಃ के ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಃ के ಬಾಯಿಲ್ಲ
ವಯ್ಯ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾತರ ಮೋಹ ರಾಜ ಮೋಹ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾತರ ಮೋಹ ರಾಜ ಮೋಹ. ಪಶು ಮೋಹ ಭೂಮೋಹ ಬಂಧು ವರ್ಗದ ಮೋಹ. ಪಶು ಮೋಹ ಭೂಮೋಹ ಬಂಧು ವರ್ಗದ ಮೋಹ. ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಯೇ. ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಯೇ. ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ. ಮುನ್ನ ಪ್ರಾಯದ ಮದವು ರೂಪ ಮದವು. ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ. ಮುನ್ನ ಪ್ರಾಯದ ಮದವು ರೂಪ ಮದವು. ತನ್ನ ಸತ್ವದ ಮದ ಧಾತ್ರಿವಶದ ಮದ. ತನ್ನ ಸತ್ವದ ಮದ ಧಾತ್ರಿವಶದ ಮದ. ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ. ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ. ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ. ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ. ಕಷ್ಟ ಬೇಗಂಬಾಸೆ ಕಡು ಸುಖವ ಕಾಂಬಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ನಷ್ಟ ಜೀವನದಾಸೆ ಪುರಂದರ ವಿಠಲ. ನಷ್ಟ ಜೀವನದಾಸೆ ಪುರಂದರ ವಿಠಲ. ನಷ್ಟ ಜೀವನದಾಸೆ ಪುರಂದರ ವಿಠಲ. ಭಿನ್ನಕ್ಕೆ ಬಾಯಿಲ್ಲವಯ್ಯ. ಅನಂತ
ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಪುರಂದರದಾಸರ ಹಾಡು ಅರ್ಥ ನಿಮಗೆ ಗೊತ್ತಿದೆ. ಎಷ್ಟು ತಪ್ಪು ಮಾಡ್ತೀವಿ ನೋಡಿ ನಾವು. ದೇವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಹೇಳ್ತೀವಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ವಾರಕ್ಕೊಂದು ದಿವಸ ಜಸ್ಟ್ ಉಪವಾಸ ಇರ್ತೀನಿ, ಸಾಯಂಕಾಲ ಒಂದು ಸ್ವಲ್ಪ ತಿಂಡಿ ತಗೋತೀನಿ ಅಷ್ಟೇ, ಎಲ್ಲ ದೇವ್ರಿಗೆ ನಿನ್ನ ಹೆಸರಲ್ಲಿ ಇರ್ತೀನಿ ಎಲ್ಲ ಹೇಳ್ತಾ ಇರ್ತೀವಿ. ನೆಂಟರು ಇಷ್ಟರು ಫ್ರೆಂಡ್ಸು ಎಲ್ಲ ಬಂದರೆ ಎಲ್ಲ ಔಟ್. ಅಲ್ರಿ ನೀವು ಇವತ್ತು ತೊಗೋಬಾರ್ದಾಗಿತ್ತಲ್ಲ ಊಟ. ಹೌದ್ರಿ, ಆದರೆ ನೀವೇನೋ ಅಂದ್ಕೊಂಡ್ಬಿಡ್ತೀರ. ದೇವ್ರೇನು ಅಂದ್ಕೊಂಡ್ರು ಪರವಾಗಿಲ್ಲಂತೆ, ಇವರೇನಾದ್ರೂ ಅಂದ್ಕೊಂಬಿಟ್ರೆ ಅಂತ. ಬರೀ ಜನಗಳನ್ನು ಮೆಚ್ಚೋಕ್ಕೆ ನಮ್ಮ ಜೀವನ ಆಗೋದು, ದೇವ್ರನ್ನ ಮೆಚ್ಚೋ ಜೀವನವೇ ಇಲ್ಲ. ನಾನು ಎಷ್ಟು ಸರಿ ಕೇಳ್ತೀನಿ, ಎಷ್ಟೋ ಜನ ಮಾತಾಡ್ತಾ ಹೇಳ್ತಾರೆ ಅವ್ರೇನಾದರೂ ಅಂದ್ಕೊಂಡ್ಬಿಟ್ರೆ ಅಯ್ಯೋ ಅವ್ರೇನಾದರೂ ತಿಳ್ಕೊಂಬಿಡ್ತಾರೆ. ಯಾರಾದರೂ ಹೇಳ್ತಾರಾ ದೇವರೇನಾದರೂ ತಿಳ್ಕೊಂಬಿಡ್ತಾರೆ ಅಂತ ಹೇಳ್ತಾರಾ? ಇದು ಈ ಹಾಡಲ್ಲಿ ಅಡಗಿಸ್ಬಿಟ್ಟಿದ್ದಾರೆ ಪುರಂದರದಾಸರು. ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ನಮ್ಮ ಜೀವನಕ್ಕೊಂದು ಪಾಠ. ಇದು ನಾವು ಏನನ್ನು ಕೇಳಬೇಕಾದ್ರೂ ದೇವ್ರ ಹತ್ರ ಕೇರ್ಫುಲ್ಲಾಗಿ ಕೇಳಬೇಕು. ಪಟ 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 ಅಂದ್ಬಿಡ್ತೀವಿ ದೇವ್ರಿಗೆ, ಅದು ಮಾಡಿಬಿಡ್ತೀನಿ ಇದು ಮಾಡ್ತೀನಿ ಬರ್ತೀನಿ ನಾನು, ಆಮೇಲೆ ನೋಡಿದ್ರೆ ಮರ್ತೋಗ್ಬಿಡ್ತೀವಿ ನಮಗೆ ಅಂತ. ಆದ್ದರಿಂದ ಆಧ್ಯಾತ್ಮಿಕ ಜೀವನ ಬಹಳ ಕಷ್ಟ. ಎಲ್ರಿಗೂ ಅಟ್ರ್ಯಾಕ್ಷನ್ ಬೇಕು, ಅಟ್ರ್ಯಾಕ್ಷನ್ ಬೇಕು. ಶಿವರಾತ್ರಿ ದಿವಸ 1-2 ದಿವಸ ರಜೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಸುತ್ಕೊಂಡು ಅಂದ್ಬಿಟ್ಟು ಶಿವನು ಆಗೋಯ್ತು ಅವತ್ತು. ರೀ ನೆನ್ನೆ ಎಲ್ಲ ಶಿವ ಶಿವ ಅಂತಿದ್ರೆ ಹೌದ್ರಿ ಆಗೋಯ್ತು ಶಿವರಾತ್ರಿ. ಇವತ್ತಿಂದ ನವರಾತ್ರಿ ಶುರು, ಇವ್ರಿಗೆ ಶಿವರಾತ್ರಿ ಆಗೋಯ್ತು. ಸೊ ಇದೆಲ್ಲ ನೋಡ್ತಾ ಇರ್ತಾನೆ ದೇವರು. ಅವನೇನು ಕೇಳ್ತಾನೆ ನಿಮಗೆ? ಒಂದಿಷ್ಟು ಪ್ರೀತಿ ಕೇಳ್ತಾನೆ, ಭಗವತ್ ಪ್ರೀತಿ ಕೇಳ್ತಾನೆ. ಅದನ್ನು ನಾವು ಕೊಡಲಿಕ್ಕಾಗದೇ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ಆದರೆ ಇರಲಿ, ಆದರೂ ಪ್ರಯತ್ನ ಪಡೋಣ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ. ಹಿಂದೆ ನಿಮ್ಮ ಹಿರಿಯರು ನಾನು ನೋಡಿದ್ದೀನಿ ಎಷ್ಟೋ ಜನನ ವಾರಕ್ಕೊಂದು ದಿವಸ ಮೌನ ಇರೋರು, ರಾಮನಾಮ ಬರಿತಾ ಇರೋರು, ಪುಸ್ತಕದಲ್ಲಿ ರಾಮನಾಮ ಬರಿತಾನೇ ಇರೋರು. ಈಗ ನಮ್ಮ ಲಕ್ಷ್ಮೀ ಬರಿತಾ ಇರ್ತಾರೆ, ರಾಮನಾಮ ಬರಿತಾ ಇರೋದು. ಹಾಗೇನಾಗ್ತದೆ, ಚಂಚಲ ಹೋಗಲ್ಲ. ಮನಸ್ಸಿನ ಚಂಚಲತೆಯ ಗೊಂಚಲಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ ನಾವು. ಆವತ್ತು ಮಾತಾಡಲ್ಲ ಅವರು. ಇವತ್ತು ಎಷ್ಟೋ ಜನ ನಾನು ನೋಡಿದ್ದೀನಿ ಮಾತಾಡಲ್ಲ. ಅವತ್ತು ಏನೇ ಬರಲಿ ಮಾತಾಡಲ್ಲ. ಇಲ್ಲ ರೀ, ಇವತ್ತು ಅವ್ರು ಮೌನದಲ್ಲಿದ್ದಾರೆ, ಇವತ್ತೇನು ಕೇಳಬೇಡಿ. ದಮ್ಮಿದ್ರೆ ನಾವು ಯಾರಾದರೂ ಮಾಡಿ ಹಾಗೆ ನೋಡೋಣ. ಅಯ್ಯೋ ಫೋನ್ ಎಷ್ಟು ಕಾಲ್ ಬರ್ತಿರುತ್ತೆ, ಎಷ್ಟೊಂದು ಕಾಲ್ಗಳು ಬರ್ತಿರುತ್ತೆ. ಎಷ್ಟು ಸ್ನೇಹಿತರು, ಎಷ್ಟು ಫ್ರೆಂಡ್ಸು, ಎಷ್ಟು ನಮ್ಮ ನೆಂಟರು ಇಷ್ಟರು ಎಲ್ಲರೂ, ಅವರೆಲ್ಲ ಫೋನ್ ಮಾಡ್ತಿರೋದು ಎಲ್ಲಿವರೆಗೆ? ನೀವು ಪೂರ್ಣ ಚೆನ್ನಾಗಿದ್ದೀರಾ ಅನ್ನೋವ್ರಿಗೆ ನೀವು ಮಾಡ್ತಿರ್ತಾರೆ. ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು, ಏಕೆಂದ್ರೆ ಪಾಪ ಏನು ಹುಷಾರಿಲ್ಲ ಬಿಟ್ಟು ಹೋಗಲಿ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಅದು ಬೇರೆ. ಆದರೆ ದೇವರು ಮಾತ್ರ ಸದಾ ಕಾಲ ನಿಮ್ಮ ಪಕ್ಕ ಇರ್ತಾನೆ, ಸದಾ ನಿಮ್ಮನ್ನು ನೆನೆಸ್ತಾ ಇರ್ತಾನೆ, ಸದಾ ನಿಮಗೆ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ನಮಗೆ ಅದರ ಅರಿವಿಲ್ಲ. ಈ ಗುರುದು ಈ ನಾಮಾವಳಿ ನೀವೇ ಹೇಳಿ. ಎಷ್ಟನೇ ಪುಟಮ್ಮ? ಇದು ತಗೊಳ್ಳಿ.
ಪ್ರತಿಷ್ಠಿತ ತಗೊಳ್ಳಿ. ಗುರುವೇ ತಾಯಿ, ಗುರುವೇ ಬ್ರಹ್ಮ. 214 ಭಾಗ 1. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. 214 ಭಾಗ 1. ಅವ್ರನ್ನೇ ಮುಂದೆ ಬಾ ಅನ್ನು. ಗುರುವೇ ತಂದೆ, ಗುರುವೇ ಗುರುವೇ ತಂದೆ, ಗುರುವೇ ದೈವದಾತಾರ, ಗುರುವೇ ತಾಯಿ, ಗುರುವೇ ಗುರುವೇ ದೈವ ದಾತಾರ, ದಾತಾರ, ಗುರುವೇ ಬಂಧು ದಯಾ ಸಿಂಧು, ಬಂಧು ದಯಾ ಸಿಂಧು, ದಯಾ ಸಿಂಧು, ಗುರುವೇ ಕೃಪೆಯ ಸಾಕಾರ, ಗುರುವೇ ಕೃಪೆಯ ಸಾಕಾರ, ಗುರುವೇ ಕೃಪೆಯ ಸಾಕಾರ, ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ವರ ಮಹೇಶ್ವರ, ಗುರುವೇ ವರ ಮಹೇಶ್ವರ, ಗುರು ಪಾರತರ ಪಾರ ಬ್ರಹ್ಮ, ಪಾರ ಬ್ರಹ್ಮ, ಗುರು ಪಾರತರ ಪಾರ ಬ್ರಹ್ಮ, ಪಾರ ಪಾರ, ಗುರುವೇ ಸಕಲ ಆಧಾರ, ಗುರುವೇ ಸಕಲ ಆಧಾರ, ತಮವ ಕಳೆದು ಬೆಳಕ ತಂದ, ತಮವ ಕಳೆದು ಬೆಳಕ ತಂದ, ದೀನ ಬಂಧು ಗುರುವರ, ಕರ್ಮ ಬಂಧ ಸರಿದ ಧೀರ, ಸರಿದ
ನಮಸ್ಕಾರ. ನೀನಾಗಿದೋ ನಮಸ್ಕಾರ. ನೀನಾಗಿದೋ ನಮಸ್ಕಾರ. 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 ಇನ್ನೊಂದು ತುಂಬ ಅದ್ಭುತವಾದ ಹಾಡು. ಗುರುವಿನ ಮೇಲೆ, ಗುರುಗೆ ನಾಥ ಅಂತ ಕರೀತಾರೆ. ಗುರು ಎಲ್ಲರ ಅಂದರೆ ಎಲ್ಲ ಶಿಷ್ಯನ ಎಲ್ಲ ಜವಾಬ್ದಾರಿ ತೆಗೆದುಕೋತಾನೆ ಗುರು. ತ್ರೈಲೋಕ್ಯನಾಥ ಸನ್ಯಾಲ ಅಂತ ಬಂಗಾಳಿಯ ಒಬ್ಬ ಭಕ್ತ ಬರೆದಿರೋ ಈ ಹಾಡು. ಬೆಂಗಳೂರು ಶ್ರೀ ರಾಮಕೃಷ್ಣ ಆಶ್ರಮದ ತಪೋಭೂಮಿಯಲ್ಲಿ, ಬೆಂಗಳೂರು ರಾಮಕೃಷ್ಣ ಆಶ್ರಮವನ್ನು ತಪೋಭೂಮಿ ಅಂತ ಕರಿಬೇಕು. ಯಾಕಂದರೆ ಎಲ್ಲ ಸಾಧುಗಳು ಅಲ್ಲಿ ಬಂದಿರೋಂತಹ ಸಾಧುಗಳೆಲ್ಲ ತಪಸ್ಸಿನ ಫಲದಿಂದ ತಮ್ಮ ಜೀವನದ ಸಾಕ್ಷಾತ್ಕಾರವನ್ನು ಪಡೆದಂತಹ ಮಹನೀಯರು. ಅಲ್ಲಿ ಆರಂಭದಿಂದ ತ್ಯಾಗೀಶಾನಂದಜಿ, ರಂಗನಾಥಾನಂದಜಿ ಮಹಾರಾಜ್, ಆತ್ಮಾನಂದಜಿ ಮಹಾರಾಜ್, ಯತೀಶ್ವರಾನಂದಜಿ ಮಹಾರಾಜ್, ಇವರೆಲ್ಲರೂ ಜೊತೆಗೆ ಆದಿದೇವಾನಂದಜಿ, ಪುರುಷೋತ್ತಮಾನಂದಜಿ, ಚಿದಾನಂದಜಿ, ಇವರೆಲ್ಲ ಬೆಂಗಳೂರಿನ ಪರಂಪರೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಆಶ್ರಮ ಬೇರೆ ಆಶ್ರಮಗಳ ಥರ ಅದೊಂದು ಆಶ್ರಮ ಅಂದ್ಬಿಡಬಾರ್ದು. ಬೆಂಗಳೂರು ಆಶ್ರಮ ಅಂದರೆ ತಪೋಭೂಮಿ, ತಪಸ್ಸಿನ ಒಂದು ಆಶ್ರಮ ಅಂತ. ಅಲ್ಲಿಂದ ಅನೇಕ ಪುಸ್ತಕಗಳು ಹೊರಗಡೆ ಬಂದಿದೆ. ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗದರ್ಶಿ ನೋಡ್ಬೋದು ನೀವು. ಆ ಒಂದು ಕೊಠಡಿಯಲ್ಲಿ ಮಹಾಮಾತೆ ಶಾರದಾದೇವರು ಇದ್ದಿದ್ದು. ಸಂಜೆ ಹೊತ್ತವರಲ್ಲಿ ಸೂರ್ಯ ಮುಳುಗುವಾಗ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೋತಾ ಇದ್ರು ಮಹಾಮಾತೆ ಶ್ರೀ ಶಾರದಾದೇವಿಯವರು. ಅಲ್ಲಿ ಅನೇಕ ವರ್ಷಗಳು ಉಪಾಧ್ಯಕ್ಷರಾಗಿ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರು ತಮ್ಮ ಜೀವನವನ್ನು ಅಲ್ಲಿ ಸಾಗಿಸಿದ್ರು. ತಮ್ಮ ಸಾಧನಾ ಪರ್ವವನ್ನು ಅಲ್ಲಿ ನಡೆಸಿದ್ರು. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಪೂರ್ವಿಕರ, ನಮ್ಮ ಪೂರ್ವಾಶ್ರಮದ ಸನ್ಯಾಸಿನಿಯರಿಬ್ಬರು, ಸನ್ಯಾಸಿನಿಯರು ಮತ್ತೊಬ್ಬರು ಶಾರದಾ ಮಠದಲ್ಲೇ ಇಟ್ಕೊಂಡು ಅವರೆಲ್ಲರೂ ಸ್ವಾಮಿ ಯತೀಶ್ವರಾನಂದಜಿಯವರಿಂದ ಆಶೀರ್ವಾದವನ್ನು ಪಡೆದು, ಉಪದೇಶವನ್ನು ಪಡೆದು, ಮಂತ್ರದೀಕ್ಷೆಯನ್ನು ಪಡೆದವರು. ಸೊ ಯತೀಶ್ವರಾಂಜಿ ಅಂದರೆ ನಮ್ಮೆಲ್ಲರಿಗೂ ಮಹಾಸಾಧು ಸಂತ ಸಾಕ್ಷಾತ್ಕಾರವನ್ನು ಪಡೆದಂತಹ, ಇತ್ತೀಚಿನ ವರ್ಷಗಳಲ್ಲಿ ಸಾಕ್ಷಾತ್ಕಾರ ಪಡೆದಂತಹ ಮಹಾನ್ ಯತೀಶ್ವರ. ಅದಕ್ಕೆ ಅವರಿಗೆ ಯತೀಶ್ವರಾಂಜಿ ಅಂತ ಹೆಸರು. ಅವರು ಈ ಹಾಡನ್ನು ತುಂಬ ಇಷ್ಟಪಡ್ತಿದ್ರು. ಇವತ್ತು ನಾನು ಮನಸ್ಸು ಮಾಡಿದ್ದೆ ಈ ಹಾಡನ್ನು ಹಾಡಬೇಕು ನಿಮಗೆ ಅಂತ. ನಾಥ ತುಮಿ ಸರ್ವಸ್ವ ಅಮಾರ್, ನನ್ನ ಸರ್ವಸ್ವೂ ನೀನೆ. ನಾವು ದೇವರು ಹೇಳಬೇಕು ಆ್ಯಕ್ಚುಲಿ ಈ ಮಾತನ್ನು. ದೇವ್ರ ಮುಂದೆ ಹೇಳ್ತೀವಿ ಅಷ್ಟೇ, ನನ್ನ ಸರ್ವಸ್ವವು ನೀನು ಅಂತ. ಆ ದೇವರ ಹೆಬ್ಬಾಗಿಲಿಂದ ಹೊರಗಡೆ ಬಂದ ತಕ್ಷಣ ಮೆಟ್ಲು ಇಳ್ಕೊಂಡು ಬರುವಾಗ ನೀನು ನಾನೇ.
ಅಲ್ಲಿ ಮರ್ತು ಬಿಡ್ತೀವಿ ನಾವು. ಪ್ರಾಣಾಧಾರ, ನೀನೇ ನಮ್ಮ ಪ್ರಾಣವನ್ನು ಉಳಿಸೋನು. ಸಾರಾತ್ ಸಾರ ನಾಹಿ ತುಮ ಬಿನೆ ಕೇಹೋ ತ್ರಿಭುವನೆ ಬೋಲಿ ಬಾರ್ ಅಮಾರ್. ನೀನು ನನ್ನವನು, ನೀನು ನನ್ನ ಸರ್ವಸ್ವ. ಈ ಮೂರು ಜಗತ್ತಿನಲ್ಲಿ ನನಗೆ ನೀನು ಬಿಟ್ಟರೆ ಇನ್ಯಾರು ನಮಗೆ ಸಹಾಯ ಮಾಡೋಲ್ಲ. ಆಧ್ಯಾತ್ಮಿಕದಲ್ಲಾಗಲಿ ಬೇರೆ ಜೀವನದಲ್ಲಾಗಲಿ ನೀನೇ ಅನ್ನೋ ಪದ ಅದು. ತುಮಿ ಸುಖ, ಶಾಂತಿ, ಸಹಾಯ ಎಲ್ಲ ನೀನೇ. ಸಂಪದ, ಐಶ್ವರ್ಯ, ಜ್ಞಾನ, ಬುದ್ಧಿ, ಬಲ ಅದೆಲ್ಲವೂ ನೀನೇ. ಹೇಳ್ತೀರ ನೀವು ಐಶ್ವರ್ಯವನ್ನು ಬಿಟ್ಟು, ನೀವು ಸಂಪತ್ತನ್ನು ಬಿಟ್ಟು ಹೇಳ್ತೀವ ನಾವು ನಮ್ದೆಲ್ಲ ನಿಂದೆ ಅಂತ ಹೇಳ್ತೀವ ದೇವ್ರ ಮುಂದೆ. ಯಾವತ್ತಾರು ನೀವು ಹಂಗೆ ಹೇಳಿದ್ರೆ, ರಾಮನಾಥ್ ತುಂಬ ಭಕ್ತಿಯಿಂದ, ಬಾಬೂಜಿ ನಂದೆಲ್ಲ ನಿಂದೆ, ರಾಮಮೂರ್ತಿಜಿ, ಬಾಲಾಜಿ, ನಿಮ್ಮೆಲ್ಲರೂ ತಕ್ಷಣ ದೇವ್ರ ಪ್ರತ್ಯಕ್ಷ ಆಗಿ ಎಂತಿಸ್ತಾವೋ ಅಂದಾಗ ಏನಾಗುತ್ತೆ? ಆಮೆಟಿಕ್ ಕ್ರಾಂತಿ ಅಲ್ಲೇ. ನಾವು ಬಾಯಲ್ಲಿ ಮಾತ್ರ ಹೇಳೋದು. ಇಲ್ಲಿ ಹೇಳ್ತಾರೆ ಸುಖ, ಶಾಂತಿ, ಸಹಾಯ, ಸಂಪದ, ಐಶ್ವರ್ಯ, ಜ್ಞಾನ, ಬುದ್ಧಿ, ಬಲ ಎಲ್ಲ ನೀನೇ. ಈ ಹಾಡು ಒಂದು ಸಾಕು, ನಮ್ಮ ಜೀವನ ಪಾವನವಾಗಿಬಿಡುತ್ತೆ. ಬಂಗಾಳಿ ಭಾಷೆ ಬರುವಂತಹ ತಾಯಿಯವರು ಕೂತಿದ್ದಾರೆ ಇಲ್ಲಿ, ಅವರು ಕೇಳಿ ಬಂಗಾಳಿ ಭಾಷೆಯಲ್ಲಿ ಇದು ಎಷ್ಟು ಅದ್ಭುತವಾಗಿದೆ ಅಂತ. ತುಮಿ ಇಹಕಾಲ, ತುಮಿ ಪರಕಾಲ, ಇಲ್ಲೂ ನೀನೆ ಅಲ್ಲೂ ನೀನೆ. ತುಮಿ ಪರಿತ್ರಾಣ, ತುಮಿ ಪರಕಾಲ, ತುಮಿ ಸ್ವರ್ಗಧಾಮ, ನೀನೇ ಸ್ವರ್ಗಧಾಮ. ನೀನಿದ್ರೆ ಅದೇ ಸ್ವರ್ಗ. ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದು ಕಡೆ ಹೇಳ್ತಾರೆ, ಯಾರ ಮನೆಯಲ್ಲಿ ಒಳ್ಳೆಯ ಪುಸ್ತಕಗಳಿದೆಯೋ ಅದು ಸ್ವರ್ಗಧಾಮ ಅಂತ ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೂರು. ಹಿಂದೆ ಇರ್ತಿತ್ತು ಒಳ್ಳೆ ಪುಸ್ತಕಗಳು ಮನೆಯಲ್ಲಿ, ಪುಸ್ತಕಗಳಿತ್ತು. ನಿಮ್ಮ ಹಿರಿಯರು ಪುಸ್ತಕ ಇಟ್ಟಿದ್ರು ಮನೆಯಲ್ಲಿ. ಈಗಿದೆಯಾ ಅಟ್ಟ? ಈಗ ಅಟ್ಟವೂ ಇಲ್ಲ. ಅಟ್ಟನೂ ಕಿತ್ತಾಕಿ ಅಲ್ಲೆಲ್ಲಾದರೂ ಶೆಡ್ ಗಿಡ್ಡಿದ್ರೆ ಅದ್ರಲ್ಲಿ ಹೋಗಿ ತುಂಬಿಸ್ಬಿಡ್ದೆ. ಆಮೇಲೆ ಹಳೆ ಪೇಪರ್ ಖಾಲಿ ಶೀಶಾ ಅಂತ ಬರೋನಿಗೆ ತಿಸ್ಕೊಂಪಪ್ಪ ಅಂತ ಕೊಟ್ಬಿಡ್ತೀವಿ. ಎವ್ರು ಓದ್ತಾರೆ ಅದನ್ನು, ಎವ್ರು ಚೂಸ್ತಾರೆ ಅದಕ್ಕೆ ತಿಸ್ಕೊಂಪೋ. ಹಿಂದೆ ಆ ಪುಸ್ತಕಗಳಿಗೆಲ್ಲ ಸರಸ್ವತಿ ಪೂಜೆ ದಿವಸ ಕೆಳಗಡೆ ಇಳಿಸಿ ಪೂಜೆ ಮಾಡಿ ಆ ಪುಸ್ತಕವನ್ನು ತಲೆಯಲ್ಲಿ ಇಟ್ಕೋತಾ ಇದ್ರು, ತಲೆ ಮೇಲೆ ಹೀಗೆ ಇಟ್ಕೋತಾ ಇದ್ರು. ತುಮಿ ಶಾಸ್ತ್ರ ವಿಧಿ ಗುರು ಕಲ್ಪತರು ಅನಂತ ಸುಖೇರ ಆಧಾರ. ಈ ಹಾಡಿದೆಯಲ್ಲ, ಗುರುವಿನಿಗೆ ನೀನೇ ಸರ್ವಸ್ವ ಅಂತ ಹೇಳುವಂಥ ಹಾಡಿದು. ತುಮಿ ಹೇ ಉಪಾಯ, ನೀನೇ ಉಪಾಯ. ನೀನು ನನಗೆ ಈ ಭವಸಾಗರದಿಂದ ದೂರ ಆ ಆನಂದ ಸಾಗರಕ್ಕೆ ಕರ್ಕೊಂಡು ಹೋಗುವಂತಹ ಉಪಾಯ ನೀನೇ ಹೇಳು. ತುಮಿ ಹೇ ಉದ್ದೇಶ, ತುಮಿ ಹೇ ಸೃಷ್ಟಪಾತ, ತುಮಿ ಹೇ ಉಪಾಸ್ಯ, ಎಲ್ಲ ನೀನೇ ಅನ್ನೋದಕ್ಕೆ ಇವೆಲ್ಲ ಉಪಯೋಗಿಸ್ತಾರೆ. ದಂಡದಾತ ಪಿತ, ನನಗೆ ದಂಡಿಸೋನು ನೀನೆ, ನನ್ನನ್ನು ನೋಡ್ಕೊಳ್ಳೋನು ನೀನೆ, ನನ್ನನ್ನು ಪ್ರೀತಿಸೋನು ನೀನೆ, ನಾನು ತಪ್ಪು ಮಾಡಿದ್ರೆ ದಾರಿ ತೋರಿಸೋನು ನೀನೆ. ದಂಡದಾತ ಪಿತ, ಸ್ನೇಹಮಯಿ ಮಾತಾ, ಸ್ನೇಹಮಯಿ ಮಾತಾ. ಸಾಮಾನ್ಯವಾಗಿ ಹಿಂದೆ ಹೇಳೋರು ಮನೇಲಿ, ಈಗ ನಿಮಗೆ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಹಿಂದೆ ಹೇಳೋರು ತುಂಬ ಪ್ರೀತಿ ಇದ್ದರೆ ಅವ್ರಿಗೆ ತಪ್ಪು ಮಾಡಿದ್ರೆ ತಿದ್ದಕ್ಕೆ ಪ್ರಯತ್ನ ಪಡೋರು. ತುಂಬ ಆ ಪ್ರೀತಿಯಿಂದ ಅವ್ರು ಹೇಳಿದ್ದು ಯಾಕೆ ಅಂದರೆ ದೇ ಲವ್ ಯು. ಹೋಗೋ ಕಾಲು ತೊಳ್ಕೊಂಬರೋ, ಹಾಗೆ ಬರಬಾರ್ದು, ರಸ್ತೆಯಲ್ಲಿ ಸುತ್ತಾಡ್ಕೊಂಬಂದಿದ್ದೀವಿ ಹಾಗೆ ಬರಬಾರ್ದು ಅಂತ ಒಂದು ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ತಾರೆ ಊಟ ಮಾಡೋಕ್ಕೆ ಮುಂಚೆ ಕೈಕಾಲು ತೊಳ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ತಾರೆ ಅಡುಗೆ ಮನೆಗೆ ಹೋಗುವಾಗ ನೀನು ಹೊರಗಡೆಯಿಂದ ಬಟ್ಟೆ ಎಲ್ಲ ಹಾಕೊಂಡಿರ್ತಿಲ್ಲ ಅದೆಲ್ಲ ತೆಗೆದು ಶುಭ್ರವಾದ ಬಟ್ಟೆ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇದಕ್ಕೆಲ್ಲ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ನಾನು ಹೇಳೋದೇ ಇಲ್ಲ. ಅದೆಲ್ಲ ಹಳೆ ಕಾಲದ್ದು ಅಂತ ಹೇಳೋರು ಇದ್ದಾರೆ ಈಗಲೂ. ಇದೆಲ್ಲ ಯಾಕೆ?
ಅನುಸರಿಸ್ತಿದ್ರು ಅಂದರೆ ಯು ಶುಡ್ ಬಿ ಪ್ಯೂರ್ ಅಂತ. ಯುವರ್ ಹಾರ್ಟ್ ಶುಡ್ ಬಿ ಪ್ಯೂರ್, ಯುವರ್ ಮೈಂಡ್ ಶುಡ್ ಬಿ ಪ್ಯೂರ್, ಯುವರ್ ಥಾಟ್ ಶುಡ್ ಬಿ ಪ್ಯೂರ್. ದೆನ್ ಯು ವಿಲ್ ಬಿಕಮ್ ಪ್ಯೂರ್. ಏನೂ ಇಲ್ಲದೆ ಅಂಗಡಿಯಿಂದ ಬಾಳೆಹಣ್ಣು, ಸೌತೆಕಾಯಿ, ಸ್ವೀಟ್ಸು, ಕುಂಕುಮ, ಅರಿಶಿನ ಎಲ್ಲ ಎತ್ಕೊಂಡೋಗ್ಬಿಟ್ಟು ದೇವ್ರು ಕೊಟ್ಬಿಟ್ರೆ ಕಾಯ್ತಾ ಇದ್ದಾನೆ ನಿಮ್ಮದು ದೇವರು, ನಿಮ್ಮ ಅರಿಶಿನ ಕುಂಕುಮ ತಗೊಂಬರ್ತೀರಾ, ಹಣ್ಣು ತರ್ತೀರಾ ಅಂತ. ನಿನ್ನ ಹೃದಯ ಏನಿದೆ ನೋಡ್ತಾನೆ ದೇವರು. ನೀವು ನೋಡಿ, ಯಾವ ಸಂತರು ಮಹಾತ್ಮರು ಏನು ತೊಗೊಂಡೋಗಿ, ನೀವೇ ಬಹಳ ಪುಣ್ಯವಂತರು, ಎಷ್ಟೊಷ್ಟು ತೊಗೊಂಡೋಗ್ತೀರ ದೇವ್ರಿಗೆ. ದೇವರು ಅಂದರೆ ನಿಮ್ಮ ಹೃದಯವನ್ನು ಕಂಡು ನೋಡಿ. ಈ ಹಾಡಲ್ಲಿದೆ, ದಂಡದಾತಾಪಿತ. ಒಳ್ಳೆದನ್ನು ಹೇಳ್ತಾರೆ. ನಿನ್ನ ಹಿತವನ್ನು ಬಯಸೋದಕ್ಕೆ, ನಿನ್ನ ದಾರಿ ತೋರೋದಕ್ಕೆ, ಹಿತವನ್ನು ಬಯಸೋದಕ್ಕೆ ಗುರು ಹೇಳ್ತಾನೆ. ದಂಡಿಸ್ತಾನೆ, ಬೈತಾನೆ, ಆದರೆ ಹೃದಯದಲ್ಲಿ ನಿಮ್ಮವನು, ಅವನು ನನ್ನವನು, ಅವನು ದಾರಿ ತಪ್ಪದೇ ಇರಲಿ ಅಂತ ನಾವು ಕೇಳ್ತೀವಿ. ಸ್ನೇಹಮಯಿ ಮಾತ, ಪ್ರೀತಿಸ್ತಾನೆ ನಿಮ್ಮನ್ನ. ಆ ಗುರು ಪ್ರೀತಿಸ್ತಾನೆ. ಪ್ರೀತಿಸ್ತಾನೆ ಅಂದರೆ ಎತ್ಕೊಂಡ್ಬಿಟ್ಟು ತಿಂಡಿ ಗಿಂಡಿ ತಿನ್ನಿಸ್ಬಿಡೋದಲ್ಲ. ಪ್ರೀತಿಸ್ತಾನೆ ಅಂದರೆ ನಿನ್ನ ಏಳ್ಗೆಗೆ ಸದಾ ಜಪಿಸ್ತಾನೆ. ಹಾಗೆ ಬೇಡ, ಹಾಗೆ ಹೋಗ್ಬಾರ್ದು. ಭವಾರ್ಣವೇ ಕರ್ಣಧಾರ್. ಈ ಭವಸಾಗರವನ್ನು ದಾಟಿಸುವಂಥವನೇ ಆ ಗುರುವನ್ನು ಹಾಡಿದು. ಭಾಳ ಸಂತೋಷ ಇವತ್ತು ನನಗೆ ಹಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಎಲ್ಲ ಗ್ರೇಟ್ ಮ್ಯೂಸಿಷಿಯನ್ಸ್ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ ಪ್ರೋಗ್ರಾಮ್ಗಳಿಗೆ. ಆದರೆ ಅದನ್ನು ಬದಲಿಸ್ಬೇಕು, ಆ ಭಾವನೆಯನ್ನು ತೆಗಿಬೇಕು. ರಾಮಮೂರ್ತಿಗಳೇ, ರಾಮನಾಥರೇ, ಎಲ್ರಿಗೂ ಹೇಳ್ತಾ ಇದ್ದೀನಿ, 30 ವರ್ಷದಿಂದ ನಾವು ಅಹರ್ನಿಶಿ ಪ್ರಾರ್ಥನೆ, ಮಳೆ ಬರಲಿ, ಬಿಸಿಲು ಬರಲಿ, ಏನು ಬರಲಿ, ನಾವು ಅದನ್ನು ಬಿಡದೆ ಅದನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಕೋವಿಡಲ್ಲೂ ನಡೆಸ್ಕೊಂಬಂದಿದ್ದೀವಿ. ಯಾರು ಜ್ಞಾಪಕ ಇರಲಿ, ಮನೆ ಬಿಟ್ಟು ಬರಲಿಲ್ಲ ಯಾರು. ನಾನು ಒಬ್ಬನೇ ಸನ್ಯಾಸಿ ಇಡೀ ದೇಶದಲ್ಲಿ. ಎಲ್ಲೆಲ್ಲಿ ಕಷ್ಟ ಇದೆಯೋ ಅಲ್ಲೆಲ್ಲಿಗೆ ಹೋಗಿ ಸುಧಾಮೂರ್ತಿ ತಾಯಿಯವರು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅನ್ನೋ ಭಾವನೆಯಿಂದ ಇನ್ಫೋಸಿಸ್ ಫೌಂಡೇಶನ್ನಿಂದ ಎಷ್ಟು ಲಕ್ಷ ಜನಗಳಿಗೆ ನಾವು ಅವತ್ತು ಸಹಾಯ ಮಾಡಿದ್ವು. ಇಲ್ಲೇ ಇದ್ದಾನೆ ಬರ್ತಾ. ಎಷ್ಟೆಷ್ಟು ಊರುಗಳಿಗೆ ಹೋದ್ವು, ಎಷ್ಟೆಷ್ಟು ಹಳ್ಳಿಗಳಿಗೆ ಹೋದ್ವು, ಮಹಾರಾಷ್ಟ್ರ ಯಾವ ಸ್ಟೇಟ್ಗಳಿಗೆ ಹೋದ್ವು. ಏನಾಯಿತು? ಏನಿಲ್ಲ. ಯಾವ ಇಂಜೆಕ್ಷನ್ನೂ ತಗೊಳ್ಳಿಲ್ಲ, ಯಾವ ಇನಾಕ್ಯುಲೇಷನ್ನೂ ತಗೊಳ್ಳಿಲ್ಲ. ನನಗೆ ಹೇಳಿದ್ರು ನಿಮ್ಮನ್ನು ಬಿಡಲ್ಲ ಅಂದರು. ಬೇಡಪ್ಪ, ನಾನು ವಾಪಸ್ ಹೋಗ್ತೀನಿ. ದೇವರು, ಗುರು, ಭಗವಂತ ಅನ್ನೋನು ನಿಮಗೆ ದಂಡಿಸೋದಕ್ಕೆ ಪೂರ್ಣ ಪರ್ಮಿಷನ್ ಇಟ್ಕೊಂಡಿದ್ದಾನೆ. ನಿಮಗೆ ಯಾಕೆ ದಂಡಿಸ್ತಾನೆ ಅಂದರೆ, ನೀವು ದಾರಿಯಲ್ಲಿರಿ, ನಿಮ್ಮ ಜೀವನ ಪಾವನವಾಗಲಿ. ನೋಡಿ ಎಷ್ಟು ಜನ, ಅರ್ಥ ಆಯ್ತಾ? ಈ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸ್ಕೋಬೇಕು ನಾವು. ನಿಮ್ಗೆ ಯಾಕೆ ಈ ಸಂಸ್ಕೃತಿ ಬಂತು? ರಾಮನಾಥ್, ರಾಮಮೂರ್ತಿ, ಬಾಲಾಜಿ, ಗೋವಿಂದಜಿ, ಬಾಬೂಜಿ, ನಿಮಗೆಲ್ಲ ನಿಮ್ಮ ಹಿರಿಯರಿಂದ ಬಂತದ್ದು. ಎಲ್ಲೋ ಒಂದು ಕಡೆ ಆ DNA ವರ್ಕ್ ಆಗ್ತಾ ಇದೆ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು. ಹಿಂದೆ ಎಷ್ಟು ಚೆನ್ನಾಗಿತ್ತು ರಸ್ತೆಗಳಲ್ಲಿ. ಸಾಯಂಕಾಲ ಆಗ್ತಾಯಿತ್ತು ಅಂದರೆ ಆ ಮಿಡ್ಲಿ ಏಜ್ ಹೆಂಗಸರುಗಳೆಲ್ಲ, ಏಜ್ಡ್ ಹೆಂಗಸರೆಲ್ಲ ಮಾತಾಡಿಕೊಂಡು ಅಲ್ಲಿ ಮಠಗಳಿಗೆ, ಆಶ್ರಮಗಳಿಗೆ ಹೋಗಿ ಕೂತ್ಕೊಂಡು ಒಂದು ಸಾಯಂಕಾಲ 7 ಗಂಟೆವರೆಗೆ ಅಲ್ಲಿ ಕೂತ್ಕೊಂಡಿರು. ಅಲ್ಲಿಂದ ಬಂದ ಮೇಲೆ ಮನೆಯೇ ಬೃಂದಾವನ ಅಂತ ಬರೀತೀವಿ ನಾವು. ಬೃಂದಾವನವೇ ಕುರುಕ್ಷೇತ್ರ. ಈ ಊರಲ್ಲ, ಬೇರೆ ಊರಲ್ಲಿ. ಮನೆಯೇ ಬೃಂದಾವನ ಅಂತ ಹಾಕೋದಲ್ಲ ಮುಖ್ಯ.
ಬೃಂದಾವನ ಥರ ಮಾಡ್ಕೋಬೇಕು. ಬೋರ್ಡ್ ಹಾಕ್ಬಿಟ್ರೆ ಬೃಂದಾವನ ಆಗಿಬಿಟ್ರೆ ಏನೇನೋ ಆಗ್ಬಿಟ್ಟಿರೋದು. ಆ ಬೃಂದಾವನ ಅಂದರೆ ಏನು? ಪಾವಿತ್ರತೆ. ತುಳಸಿಗೆ ಪವಿತ್ರತೆ, ಆ ಪಾವಿತ್ರತೆ. ಆದ್ದರಿಂದ ಜೋರಾಗಿ ಗಟ್ಟಿಯಾಗಿ ಶಿಕ್ಷೆ ಕೊಡೋನು ಅಥವಾ ದಂಡನೆ ಮಾಡೋನು ನಿಮ್ಗೆ ಹತ್ತಿರದವನು, ಪ್ರೀತಿಸ್ತಾನೆ. ನಿಮಗೆ ಗೊತ್ತಾಗಲ್ಲ. ನಾವೇ ಕಣ್ಣಾರೆ ನೋಡಿದ್ವಿ. ನನ್ನ ಜೊತೆ ಇದ್ದಂತಹ ಒಂದಷ್ಟು ಜನಕ್ಕೆ ನೋಡಿದ್ದೀನಿ. ಫಸ್ಟ್ ಹಂಗಿರುತ್ತೆ. ಒಳ್ಳೆ ದುನಿಯಾ ರಂಗಿಲೇ ಬಾಬಾ ಹೀಗೆ. ಆಮೇಲೆ ಅವ್ರ ಪಾಡು ನಾಯಿ ಪಾಡಿಗಿಂತಲೂ ದೂರ. ಯಾರು ಮಾತಾಡ್ಸಲ್ಲ, ಯಾರೂ ಕೊಡಲ್ಲ. ದುಡ್ಡು ಜೋಬಲ್ಲಿ ಇರೋ ಅಷ್ಟು ದಿವಸ ನೀವು ಎಲ್ಲರೂ ಇರ್ತಾರೆ. ದುಡ್ಡಿಲ್ಲ ಅಂದಾಗ ಯಾರು ಪಾಂಡುರಂಗ ಅಂತ. ಈ ಹಾಡು ನನ್ನ ಫೇವರೆಟ್ ಹಾಡು, ಮತ್ತು ನನ್ನ ಗುರುದೇವನಿಗೆ ಸಮರ್ಪಿಸುವಂಥ ಹಾಡು. ಭಾಳ ವಿಶೇಷವಾದ ಹಾಡು. ರೇರಾಗಿ ಹಾಡ್ತೀನಿ ನಾನು, ಯಾವಾಗಲೂ ಹಾಡಲ್ಲ. ಇವತ್ತು ಹಾಡಬೇಕು ಅಂತ ಅನಿಸ್ಬಿಡ್ತು. ಮಧ್ಯಾಹ್ನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಡ್ತೀನಿ. ಅರ್ಥ ಹೇಳಿದ್ದೀನಿ. ಕಣ್ಣು ಮುಚ್ಕೊಳ್ಳಿ, ಪರಮಾತ್ಮನ ಪರಬ್ರಹ್ಮನನ್ನು ನೆನೆಸ್ಕೊಳ್ಳಿ. ನಾ ಹಾಡ್ತಾ ಹೋಗ್ತೀನಿ. नाथ तुम्ही सर्वस्व आमा, नाथ तुम्ही सर्वस्व आमा, नाथ तुम्ही सर्वस्व आमा. प्राणाधार सारा प्राणाधार सारा नाही तो बिने के हो त्रिभुवन, नाही त्रुमा बिने के हो त्रिभुवन. बोली बात अपना, बोली बात अपना. नाथ तुम्ही सर्वस्व आमा, नाथ तुम्ही सर्वस्व आमा, नाथ तुम्ही सर्वस्व आमा. तुम्ही सुख शांती सहाय संबल, तुम्ही सुख शांती सहाय संबल, तुम्ही सुख शांती सहाय संबल. संपद ऐश्वर्य ज्ञान बुद्धी बळ, तुम्ही सुख शांती सहाय संबल. संपद ऐश्वर्य ज्ञान बुद्धी बळ, तुम्ही वासगृह आरामेश्वर, तुम्ही वासगृह आरामेश्वर.
तोल आत्मीय बंधु परिवार नाथ तुम्ही सर्वस्व आमा नाथ तुम्ही सर्वस्व आमा तुम्ही इहकाल तुम्ही परकाल तुम्ही इहकाल तुम्ही परित्राण तुम्ही परकाल तुम्ही स्वर्गधाम तुम्ही इहकाल तुम्ही परित्राण तुम्ही परकाल तुम्ही स्वर्गधाम तुम्ही शास्त्राविधी गुरु कल्पतरु तुम्ही शास्त्राविधी गुरु कल्पतरु अनंत सुखेलाधा नाथ तुम्ही सर्वस्व आमा नाथ तुम्ही सर्वस्व आमा तुम्ही हे उपाय तुम्ही हे उद्देश तुम्ही हे उपाय तुम्ही हे उद्देश तुम्ही स्रष्टपाता तुम्ही हे उपास्य तुम्ही हे उपाय तुम्ही हे उद्देश तुम्ही परकाल तुम्ही हे उपास्य दंडदाता पिता स्नेहमयी माता दंडदाता पिता स्नेहमयी माता 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 दंडदाता पिता स्नेहमयी माता दंडदाता पिता स्नेहमयी माता भवार्णवे कर्णधानाथ तुम्ही सर्वस्व आमा नाथ तुम्ही सर्वस्व आमा प्राणाधार प्राणाधार साराचा प्राणाधार साराचा नाही तो माबिने के हो त्रिभुवने नाही तो माबिने के हो त्रिभुवने बोली बात अपना बोली बात अपना नाथ तुम्ही सर्वस्व आमा नाथ तुम्ही सर्वस्व आमा नाथ तुम्ही सर्वस्व आमा ಬಾಲಾಜಿಯವರು ಮಾತಾಡಿಸ್ದೆ ನಾನು ಆಪ್ರೇಷನ್ ಟೈಮಲ್ಲಿ ಏನು ಮಾಡ್ತಿದ್ರಿ ನೀವು ಅಂದಾಗ ಅವ್ರು ಒಂದು ಮಾತು ಹೇಳಿದ್ರು, ದೇವ್ರ ಸ್ಮರಣೆ ಮಾಡ್ತಾ ಇದ್ದೆ ಸ್ವಾಮೀಜಿ, ಬೇರೆ ಏನೂ ಮಾಡ್ತಿರ್ಲಿಲ್ಲ ಅಂತ. ಬಾಬೂಜಿಯವರು ಇವರೆಲ್ಲ ಆಶ್ರಮದ ಸಂಪರ್ಕದಿಂದ ಸರೆಂಡರ್ ದೇವ್ರು ಬರ್ತಾನೆ ಕೊನೆಗೆ. ಎಲ್ಲರಿಗೂ ಸರೆಂಡರ್ ಮಾಡಿ ನಮಗೆ ಸಿಕ್ಕಿದ್ದು ಸಾಕಾಗಿದೆ, ಕಳ್ಕೋತೀವಿ ಅಷ್ಟೇ. ಜನಗಳ ಮೆಚ್ಚುಗೆ ಗಳಿಸಕ್ಕೆ ಹೋಗ್ಬಿಟ್ಟು ನಮ್ಮ ಪ್ಯಾಕೆಟ್ ಎಂಟಿ ಆಗುತ್ತಷ್ಟೆ.
ಭಗವಂತನನ್ನು ಮೆಚ್ಚಕ್ಕೆ ಹೋದಾಗ ನಮ್ಮ ಹೃದಯ ತುಂಬುತ್ತೆ, ಐಶ್ವರ್ಯವಂತರಾಗ್ತೀವಿ ನಿಜವಾದ ಅರ್ಥದಲ್ಲಿ. ಅದು ನಿಜವಾದ ಐಶ್ವರ್ಯ. ಹೃದಯ, ಮಾನವೀಯತೆ. ಎಲ್ಲ ವೇದಾಂತಗಳನ್ನು ನೋಡಿ, ಜೀಸಸ್ ಕ್ರೈಸ್ಟ್ನಿಂದ ಹಿಡಿದು ಶಂಕರ ಭಗವತ್ಪಾದಾಚಾರ್ಯರುಗಳು ಎಲ್ಲ ಮಹಾನ್ ಮಹಾನ್ ಅವತಾರ ವರಿಷ್ಠರನ್ನು ನೋಡಿ, ಅವ್ರು ಒಂದು ಮಾತು ಹೇಳ್ತಾರೆ, ಯಾರು ಎಲ್ಲರಲ್ಲಿ ದೇವರನ್ನು ಕಂಡು ಆ ನೋವು ಅನುಭವಿಸ್ತಿರುವ ದೇವರಿಗೆ ಕಿಂಚಿತ್ ಸಹಾಯ ಮಾಡ್ತಾನೋ ಅವನು ನನ್ನನ್ನೇ ಸೇವೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತದೆ. ನಾನೇ ಸ್ವರ್ಗಕ್ಕೆ ಹೋಗ್ಬೇಕು, ಬೇರೆಯವ್ರೆಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅಂತ ಅನ್ನೋರು ಸ್ವರ್ಗ ಅಲ್ಲ ಅವ್ರಿಗೆ, ನರಕದಲ್ಲೂ ಸ್ಥಳ ಸಿಗೋಲ್ಲ ಅವ್ರಿಗೆ. ಆ ನಾನೂ ಅನ್ನೋದು ಹೊಟ್ಟೋಗ್ಬೇಕು. ಇದನ್ನು ತೋರಿಸ್ಕೊಡೋನು ಗುರು. ಗುರು ಹೇಳ್ತಾನೆ, ಅಲ್ಲ ಸ್ವಾಮೀಜಿ, ಗುರುಗಳ ಹತ್ರ ಮಾತಾಡೋಕ್ಕೆ ಬಿಡಲ್ಲ, ಗುರುಗಳು ನಮಗೆ ಹತ್ರನೇ ಸೇರಿಸಲ್ಲ, ಗುರುಗಳು ದೂರ ಇರಿಸ್ತಾರೆ. ಅವೆಲ್ಲ ಕನ್ನಡದ ಗಾದೆ, ಕಳ್ಳಂಗೊಂದು ನೀವೇ ಹೇಳ್ತೀರಿ. ನೀನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಎಷ್ಟೋ ಜನಕ್ಕೆ ಕನಸಿನಲ್ಲಿ ಗುರುಗಳ ದರ್ಶನವಾಗುತ್ತೆ, ಗುರುಗಳ ಕೃಪೆ ಆಗುತ್ತೆ. ನನಗೆ ಒಂದೊಂದ್ಸಲಿ ಅನಿಸುತ್ತೆ, ಕನಸಿನಲ್ಲಿ ನೋಡುವಂತಹ ಗುರುಗಳ ಆ ಪವರು ನನಸಿನಲ್ಲಿ ನೋಡೋದಕ್ಕಿಂತಲೂ ಜಾಸ್ತಿ ಅನಿಸುತ್ತೆ. ಯಾಕೆ ಅಂದರೆ ಎಂತೆಂಥವ್ರಿಗೆ ಎಂತೆಂಥ ಕನಸು ಬರುತ್ತೋ ಗೊತ್ತಿಲ್ಲ, ಏನೇನು ಕನಸು ಬರುತ್ತೋ ಗೊತ್ತಿಲ್ಲ. ಗುರು ಮಹಾರಾಜರು ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ. ಆ ಸಂಸಾರದಲ್ಲಿ ಆ ಗಂಡ ಹೆಂಡತಿ ಎಲ್ಲ ಇದ್ದರು, ಎಲ್ಲ ಮಾತಾಡ್ತಾ ಇದ್ರು, ಚೆನ್ನಾಗಿತ್ತು ಸಂಸಾರ. ದುರದೃಷ್ಟವಶಾತ್ ಅವರಿಗೆ ಒಬ್ಬ ಮಗ ಇದ್ದ. ಆ ಮಗನ ಜೊತೆ ಆಟ ಆಡ್ಕೊಂಡು ಎಲ್ಲ ಇದ್ದರು. ರಾತ್ರಿ ಮಲ್ಕೊಂಡ್ರು. ಮಲ್ಕೊಂಡ ನಂತರ ಇವನಿಗೆ ಕನಸಾಯಿತು. ಯಾರಿಗೆ? ನಾನು ಹೇಳ್ತಿರುವಂತಹ ಆ ಉದಾಹರಣೆ ಕೊಡೋದಕ್ಕೆ ಇದ್ದೇನಲ್ಲ, ಆ ವ್ಯಕ್ತಿಗೆ ಕನಸಾಯಿತು. ಕನಸಲ್ಲೇನಂತು ಅಂದರೆ, ತಿರುಕನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ. ಮರ್ತೋಗ್ಬಿಟ್ರಿ ಇದನ್ನು ನೀವು? ಹಾಡು ಜ್ಞಾಪಕ ಇದೆಯಾ? ಏನು ಹೇಳಿ? ಆ ಮುರುಕು ಧರ್ಮಶಾಲೆಯಲ್ಲಿ ತಿರುಕ ಮಲಗಿದ್ನಂತೆ. ಇದು ಎಷ್ಟನೇ ಕ್ಲಾಸಲ್ಲಿ? 5ನೇ ಕ್ಲಾಸಲ್ಲಿ ಇತ್ತು. 1966ರಲ್ಲಿ ನಾನು ಓದಿದ್ದದನ್ನು, ಬೈ ಹಾರ್ಟ್ ಆಗಿದೆ, ಇನ್ನೂ ಇಟ್ಕೊಂಡಿದ್ದೇನೆ. ಒಳಗೆ ಪನ್ಲೆದು ಊರಿಕೆ ಅಟ್ಲ ಇಟ್ಲ చెప్తారు. ಭಗವದ್ಗೀತೆ, ಶಾಸ್ತ್ರ. ನಾಕೆಂತ ಇಂಟೆಲಿಜೆನ್ಸ್ ಇದೆ తెలుಸ? ಆ KG ಎಷ್ಟು ಇಲ್ಲಿಂದಲೇ ಹೇಳ್ಬಿಡ್ತೀನಿ ನಾನು, ನೋಡ್ದೇನೆ. ತೂಕಕ್ಕೆ ಎಷ್ಟು ಇಲ್ಲೇ ಹೇಳ್ತೀನಿ, ಔಟನ್ ಎಷ್ಟು ಇಲ್ಲೇ ಹೇಳ್ತೀನಿ ಅಂತ. ಆ ಔಟನ್ ಯಾರು ಬೇಕಾದ್ರೂ ಹೇಳ್ತಾರೆ. ಕಡಲೆಕಾಯಿ ಔಟನ್ನು ಯಾರು ಬೇಕಾದ್ರೂ ಮಿಷನ್ ಇಟ್ಕೊಂಡು ಹೇಳ್ಬಿಡ್ತಾರೆ. ನಿನ್ನ ಔಟನ್ನೇನು? ಈ ತುರ್ಕ ಮಲಗಿದ್ದ, ಅದೇ ಇವನು ನಾನು ಹೇಳಿದ ಆ ಮನುಷ್ಯ, ಇದ್ದಕ್ಕಿದ್ದಾಗೆ ಅವನಿಗೆ ರಸ್ತೆಯಲ್ಲಿ ಹೋಗ್ತಿರೋ ಆನೆ ಹಾರ ಹಾಕ್ಬಿಡುತ್ತೆ. ಅವ್ನಿಗೆ ಹಾರ ಹಾಕಿದ ತಕ್ಷಣ ಅವನು ರಾಜನಾಗ್ಬಿಡ್ತಾನೆ. ಆ ಊರಿನ ಪದ್ಧತಿ ಅದು. ಆ ರಾಜ ಹೋಗ್ಬಿಡ್ತಾನೆ, ಆ ಆನೆಗೆ ಹಾರ ಕೊಡ್ತಾರೆ. ಆ ಹಾರ ಆನೆ ಇವನ್ಗೆ ಹಾಕ್ಬಿಡುತ್ತೆ, ತುರ್ಕ ಅವನಿಗೆ ಹಾಕಿದ ತಕ್ಷಣ ರಾಜ ಆಗ್ತಾನೆ. ಕರ್ಕೊಂಡು ಹೋಗ್ತಾರೆ. ಮಾಮೂಲಿ ನೀವೆಲ್ಲ ನೋಡಿಲ್ಲ, ನಾವೆಲ್ಲ ಮೈಸೂರಿನವರು. ಮೈಸೂರಲ್ಲಿ ನಾವು ನೋಡಿದ್ವಿ. ಹೆಂಗೆ, ಯಾವ ಮನೆ ರೀ, ಯಾವ ಅಂಬಾನಿ ಮನೆ ರೀ, ಮೈಸೂರಿನ ಅರಮನೆಯ? ಅಥವಾ ಈಗ ಒಬ್ಳು ರಾಜಕುಮಾರಿ ಇದ್ದಾಳೆ ಉತ್ತರ ಭಾರತದಲ್ಲಿ, ಅವಳ ಅರಮನೆ 22,000 ಕೋಟಿ. ಅವಳೊಬ್ಬಳೇ ಇರೋದು. ಒಂದು ಸಣ್ಣ ಸಂಸಾರದಲ್ಲಿ ಅಲ್ಲಿದ್ದಾಳೆ ರಾಣಿ ಅವಳು. ಸೊ ಯಾವ ಮನೆ ಕಟ್ಟುತ್ತೀರ, ಏನು ಕಟ್ತೀರ ನೀವು? ಆ ಅಂತಃಪುರ ನೋಡಿ. ಸರಿ, ಇವನು ಮಲಗಿರ್ತಾನೆ. ಆಮೇಲೆ ಕನಸಲ್ಲಿ ಮಲಗಿದ್ದಾಗೆಲ್ಲ ಮದುವೆ ಆಗಿರುತ್ತಲ್ಲ, ಅದೆಲ್ಲ
ಮಕ್ಕಳೆಲ್ಲ ಆಗ್ತಾರೆ, ಎಲ್ಲ ಮಕ್ಕಳೆಲ್ಲ ಆಗ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರ್ತಾನೆ, ಓ ಅಂತ ಎಲ್ಲ ಇರ್ತಾರೆ. ಇದ್ದಕ್ಕಿದ್ದಾಗೆ ಅವನ ಅಲ್ಲಿಯ 4 ಮಕ್ಕಳು ಸತ್ತೋಗ್ಬಿಡ್ತಾರೆ. ಎಲ್ಲಿ? ಕನಸಲ್ಲಿ. ಎದ್ದು ಬಿಡ್ತಾನೆ. ಎದ್ದು ಬಿಟ್ಟ ತಕ್ಷಣ ನೋಡ್ತಾನೆ, ಏನಿಲ್ಲ. ಇವನು ಒಬ್ಬ ಮಗ ಇದ್ದಲ್ಲ, ಅವನು ಸತ್ತಿದ್ದಾನೆ. ಅಲ್ಲಿಟ್ಟು ಅವನ ಹೆಂಡತಿ ಅಳ್ತಿರ್ತಾಳೆ ಆ ಮಗುನ ನೋಡ್ಕೊಂಡು. ಇವನು ಅದನ್ನ ನೋಡ್ತಾನೆ. ಅಲ್ಲ, 4 ಜನ ಇದ್ರು. ಅದು ಜ್ಞಾಪಕಕ್ಕೆ ಬರುತ್ತೆ. ಹೆಂಡತಿ ಹೇಳ್ತೆ, ಯಾಕ್ರಿ ಈಗ ನೋಡ್ತಿದ್ರೆ ಅಂದರೆ, ನಾನು ಯಾವ ಮಕ್ಕಳುಗಳಲ್ಲಿ ಈ ಮಗುಗಳಲ್ಲ ಅಥವಾ ಅಲ್ಲಿ ನಾನು ಅಂತಃಪುರದಲ್ಲಿರುವ 4 ಮಕ್ಕಳಿಗಲ್ಲ ಅಳಲಕ್ಕೆ ಶುರು ಮಾಡಲ ಅಂತ. ಎರಡೂ ನಿಜ ಅಲ್ಲ. ನಿಜವಾದ ಒಂದೇ ಭಗವಂತ. ಆ ಒಂದು ಜ್ಞಾನೋದಯ ಅವಂಗಾಗುತ್ತೆ. ಈ ತಿರುಕನ ಕನಸಲ್ಲಿ ಏನಾಗುತ್ತೆ ಅಂದರೆ, ಜಗಳ ಆಗುತ್ತಲ್ಲಿ, ಕೋಪದಲ್ಲಿ ಕಾಲು ಒದಿತಾನೋ. ಆ ನೆಕ್ಸ್ಟ್ ಡೇಗೆ ಭಿಕ್ಷೆ ಬೇಡೋಂಥ ಒಂದು ಮಡಕೆ ಒಳಗಡೆ ಒಂದಿಷ್ಟು ಅಕ್ಕಿ ಇಟ್ಟಿರ್ತಾರೆ. ಆ ಮಡಕೆ ಅಕ್ಕಿ ಎಲ್ಲ ಛಿದ್ರ ಆಗಿಬಿಡುತ್ತೆ. ಎದ್ದ ತಕ್ಷಣ ಇದ್ದಿದ್ದು ಮಡಕೆನೂ ಕಳ್ಕೊತಾನೆ, ಕನಸನ್ನ ನಿಜ ಅಂತ ಅನ್ಕೊಳ್ತಾನೆ. ಸೊ ಅದು ನಿಜವೋ ಇದು ನಿಜವೋ ಅಂತ ನಾವೇನಾದರೂ ಚಿಂತನೆ ಮಾಡಿದಾಗ ಎರಡೂ ನಿಜ ಅಲ್ಲ. ಯಾವುದು ನಿಜ ಹಾಗಾರೆ? ಅದೂ ನಿಜ ಅಲ್ಲ, ಇದೂ ನಿಜ ಅಲ್ಲ. ಒಂದೇ ಒಂದು ನಿಜ, ಅದು ಪರಮಾತ್ಮ. ಆ ಪರಮಾತ್ಮನ ಕೃಪೆ, ಪರಮಾತ್ಮನ ದಿವ್ಯ ಚರಣ ಕಮಲಗಳು, ಆ ಗುರುದೇವನ ದಿವ್ಯ ಚರಣ ಕಮಲಗಳನ್ನು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಇದು ಮಾತ್ರ ನಿಜ. ಅದು ನಿಜವೋ ಇದು ನಿಜವೋ ಅಂದರೆ ಯಾವುದೂ ನಿಜ ಅಲ್ಲ. ಇದು ವೇದಾಂತದ ಕಥೆಯನ್ನು, ವೇದಾಂತವನ್ನು ಒಳ್ಳೆ ಕಥೆಯ ಮೂಲಕ ನಿಮ್ಗಳಿಗೆ ತಿಳಿಸ್ಕೊಡುವಂಥ ಕಥೆಗಳಿವೆಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ತುಂಬ ಅಂಥದ್ದೆಲ್ಲ ಹೇಳಿರ್ತಾರೆ. ಹಾಗಾಗಿ ಗುರು ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಮನಸ್ಸೆಲ್ಲ ಗುರು 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 ಗುರುವಿನ ಆ ಕೃಪೆಯನ್ನು ಪಡೆಯೋದಕ್ಕೆ ಗುರು ಕೃಪಾಂಜನ ಅಂತ ನೀವೇ ಹಾಡಿದ್ದೀರ. ಈಗ ನಾಥ ತುಮಿ ಸರ್ವಸ್ವ ಅಂತ ಹಾಡಿದ್ದೀನಿ. ಇದೆಲ್ಲ ಗುರು ಪೂರ್ಣಿಮೆಯ ಹಿನ್ನೆಲೆಗೆ ನಿಮ್ಮ ಮನಸ್ಸಿಗೆ ತುಂಬಿಸ್ತಾ ಇದ್ದೀನಿ. ಗುರುಗಳು ಯಾರು ಬೇಕಾರಾಗ್ಬೋದು. ಅವಧೂತರಿಗೆ ಎಷ್ಟು ಜನ ಗುರುಗಳಿದ್ರು. ಅವಧೂತರಿಗೆ ಎಲ್ಲವೂ ಗುರುಗಳಾಗಿತ್ತು. ಅವಧೂತರಿಗೆ ಇರುವೆಯಿಂದ ಹಿಡಿದು ಎಲ್ಲ ಆನೆವರೆಗೂ ಪಾಠವನ್ನು ಕಲಿತ ಅವಧೂತರಿದ್ರು. ಅವಧೂತರುಗಳಿಗೂ ಅವ್ರಿಗೆ ಎಲ್ಲರನ್ನೂ ಪಾಠ ಕಲಿತಾ ಇರೋದು. ನಮ್ಮದು ರಿವರ್ಸು, ಎಲ್ರಿಗೂ ಪಾಠ ಹೇಳೋದು. ನಾಕಂತ ತಿಳಿಸುತ್ತೆ, ನಿಂಗೆ ಅಭ್ಯಾಸವೇ ಇಲ್ಲ, ನಿಂಗೆ ವ್ಯವಹಾರದ ಜ್ಞಾನವೇ ಇಲ್ಲ ಅಂತ ಎಷ್ಟೋ ಜನ ಮಾತಾಡೋದು ಕೇಳಿದ್ದೀನಿ ನಾನು. ಯಾವ ವ್ಯವಹಾರದ ಜ್ಞಾನ ಸಹ ನೀವು ಮಾಡ್ತೀರಿ? ಎಷ್ಟು ವ್ಯವಹಾರ ಮಾಡ್ತೀರಿ? ಇದೆಲ್ಲ ನಮ್ಮ ಕರ್ತವ್ಯ ಮಾಡ್ಕೊಂಡಿರಬೇಕೇ ವಿನಃ ಅದರೊಳಗಡೆ ಮುಳುಗಿರಬಾರ್ದು. ನನಗೆ ಎಂಥ ಸಮಯ ಬರಬೇಕಂದ್ರೆ, ಭಾನುವಾರನ ಇಲ್ಲಪ್ಪ, ಭಾನುವಾರ ಎಲ್ಲೂ ಇಲ್ಲ. ಯಾವ ಪ್ರೋಗ್ರಾಮು ಇಲ್ಲ. ಏನು 7 ದಿವಸದಲ್ಲಿ 1 ದಿವಸ ನನ್ನ ಜೀವನ ಪಾವನ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಳ್ದರೆ ಹೆಂಗೆ ಅನ್ನೋ ಭಾವನೆ ಬರಬೇಕು. ಸಿಕ್ಕದೆಲ್ಲ ಜುಮ್ ಅಂತ ಜಂಪ್ ಮಾಡ್ಕೊಂಡು ಓಡೋಗೋದಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ. ಇಲ್ಲ ಹರಿ, 1 ನಿಮಿಷ ಇರು, ಹರಿ ಮಾಡಬೇಡ, 1 ನಿಮಿಷ ಇರು ಹರಿ, ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಪ್ಲೇಸ್, ಡೋಂಟ್ ಬಿ ಹರಿ ಅಂತ ಹೇಳೋದಲ್ಲ. ಬಿಟ್ಟು ಬಿಡಬೇಕು. ಪರಮಾತ್ಮನ ನೆನಿಬೇಕಂದ್ರೆ 7 ದಿವಸದಲ್ಲಿ 1 ದಿವಸ, ಪೂರ್ತಿ ದಿವಸನೂ ಅಲ್ಲ, 24 ಅವರ್ಸೂ ಅಲ್ಲ, 1 ಅವರ್ ಅಟ್ ಬಾದ್ರೆ 1.5 ಅವರ್ಸ್ ನಿನ್ನ ಜೀವನವನ್ನು ಚಿನ್ನದಂಥ ಸುವರ್ಣಮಯ ಜೀವನ ಮಾಡುವಂತಹ ಅವಕಾಶ ಮಠದಲ್ಲಿ, ದೇವಾಲಯದಲ್ಲಿ ಸಿಗುತ್ತೆ. ಅನೇಕ ಕಾರಣದಿಂದ ದೇವಾಲಯಗಳು ಸಿಗ್ತಾ ಇಲ್ಲ ಅಂದ್ರೂ ಇಂತಹ ಪ್ರದೇಶಗಳಲ್ಲಿ ಎಷ್ಟು ನಿಶಬ್ದವಾದ ವಾತಾವರಣ. ಇಲ್ಲಿ ಡೋನರ್ಸ್ಗೆ 1 ಸೀಟು, ಡಿವೋಟೀಸ್ಗೆ 1 ಸೀಟು, ಆಮೇಲೆ ಇನ್ನೇನಿದೆ ನಿಮ್ಮದು ಲೈಫ್ ಮೆಂಬರ್ಗೆ 1 ಸೀಟು ಅಲ್ವಾ? ಲೈಫ್ ಮೆಂಬರ್ಸ್ಗೆ 1 ಸೀಟು. ಯಾವ ಲೈಫ್ ಮೆಂಬರು ನೀನು? ಗ್ಯಾರಂಟಿನೇ ಇಲ್ಲ ನಿಮಗೆ. ಲೈಫ್ ಮೆಂಬರ್ ಚೀಟಿ ಕೊಡ್ತಾರಷ್ಟೇ. ಗ್ಯಾರಂಟಿನ ಲೈಫ್ ಮೆಂಬರ್ ಅಂತ ಕೊಟ್ಟರೆ ಪೂರ್ತಿ ಲೈಫ್ ಇರ್ತೀಯಾ? ಆದರೂ ನೋಡಿ ನಾವು ಅವ್ರು ನಡ್ಕೊಂಬರುವಾಗ ಹೇಳು ಲೈಫ್ ಮೆಂಬರ್ ಬಂದರು, ಹೇಳು ಹೇಳು ಹೇಳು
ಡೈರೆಕ್ಟ್ರು ಬಂದರು ಹೇಳೋದು, ಪ್ರೆಸಿಡೆಂಟ್ ಬಂದರೆ ಹೇಳೋದು, ಇವೆಲ್ಲ ಏನೂ ಇಲ್ಲ ದೇವ್ರ ಮುಂದೆ. ಜಸ್ಟ್ ಕೂತ್ಕೊಳ್ಳೋದು, ಪ್ರಾರ್ಥಿಸೋದು. ರಾಮಕೃಷ್ಣ ಆಶ್ರಮದಲ್ಲಿ ಮಾತ್ರ ನಾವು ಅನೇಕ ದೊಡ್ಡ ದೊಡ್ಡ ವಿಚಾರಗಳನ್ನ ಕಲ್ತ್ಕೊಂಡಿದ್ದೀವಿ. ಅದರಲ್ಲಿ ಇದು ಒಂದು. ಯಾರು ಏನೇ ಇರಲಿ ಆಶ್ರಮದಲ್ಲಿ ಮಾತ್ರ ಏನೋ ಕೂತ್ಕೊಳ್ಳಿ ಅಂತ ಹೇಳ್ಬೋದು. ಅಬ್ಬಬ್ಬ ಅಂದರೆ ಅದು ಇಲ್ಲ. ಒಂದು ಸರಿ ನಾನು ಹಾಡ್ತಾ ಇದ್ದೀನಿ, ಅವನು ದತ್ತು ಅಲ್ಲ ಗುರು ಅಂತಿದ್ದ, ತಬಲಾ ನುಡಿಸೋನು ಗುರು. ತಬಲಾ ನುಡಿಸ್ತಾ ಇದ್ದ, ಹಾಡ್ತಾ ಇದ್ದೆ, ತಾಳ ಗಿಳ ಎಲ್ಲ ಚೆನ್ನಾಗಿ ಹಾಡು. ಬೆಂಗಳೂರು ಆಶ್ರಮದಲ್ಲಿ ಹಾಡೋದು ಅಂದ್ರೆ ಇಷ್ಟು 2,000 ಜನ 3,000 ಜನ ಇರ್ತಾಯಿದ್ರು. ಹಾಡ್ತಾ ಇದ್ದೆ. ಹಾಡಿದ್ಮೇಲೆ ಜೈಕಾರ ಕೊಟ್ಟೆ ಹಾಡಿದ್ಮೇಲೆ, ಜೈ ಶ್ರೀ ಗುರುಮಾಂಜ ಎಲ್ಲ ಹಾಡಿಬಿಟ್ಟು ನಮಸ್ಕಾರ ಮಾಡಿ, ಏನೋ ಒಂಥರ ಇಲ್ಲಿ ಯಾರೋ ಕೂತಂಗಿತ್ತು ಹಿಂದುಗಡೆ. ಏನೋ ಹಿಂಗೆ ನೋಡಿದ್ರೆ ಗವರ್ನರ್ ಕೂತಿದ್ದಾರೆ, ಕರ್ನಾಟಕದ ಗವರ್ನರ್, ರಾಜ್ಯಪಾಲರು ಕೂತಿದ್ದಾರೆ. ಅವರು ಕೂತಿದ್ದು ಗೊತ್ತಿಲ್ಲ, ಅವ್ರು ಬಂದಿದ್ದು ಗೊತ್ತಿಲ್ಲ. ಅದು ಆಶ್ರಮ. ಯಾನೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಅವ್ನಿಗೆ ಎಷ್ಟೆಲ್ಲ ಮಾಡ್ತೀವಿ. ಅವ್ನು ಕರ್ಕೊಬಂದು ಕೂರಿಸಿ, ಕೂತಿರೋರ್ನ ಎಬ್ಸಿ, ಎಷ್ಟು ನೋಡಿ. ರಾಜ್ಯಪಾಲರು ಕೂತಿದ್ರು ಹಿಂದ್ಗಡೆ. ಅವ್ರ ಹೆಸರು ಅಶೋಕನಾಥ್ ಬ್ಯಾನರ್ಜಿ ಅಂತ, ಬೆಂಗಾಲಿ. ಅದು ಹೆಂಗೆ ಕೂತಿದ್ರು, ಚೇರ್ ಮೇಲೆ ಕೂತಿರ್ಲಿಲ್ಲ. ಐ ವಾಸ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಹಿಂದ್ಗಡೆ. ನನ್ನ ಹಿಂದ್ಗಡೆ ಕೂತಿದ್ರು. ಇಟ್ಸ್ ಓಕೆ ಸ್ವಾಮೀಜಿ, ಪ್ರೇಯರ್ ಇಸ್ ಗೋಯಿಂಗ್ ಆನ್, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಠಾಕೂರ್ಸ್ ಸಾಂಗ್ಸ್, ಐ ಆಮ್ ಎಂಜಾಯಿಂಗ್ ಅಂತಂದು. ಅದು ನಮ್ಮ ಮಾನಸಿಕ ಸ್ಥಿತಿ ಇರಬೇಕು. ಅದೇನೋ ಒಂದು ರಸೀದಿ ಕೊಟ್ಟು ಕರೀಲೇ ಇಲ್ಲ, ಬರೋದೇ ಇಲ್ಲ, ಹೇಳು ಪ್ರೆಸಿಡೆಂಟ್ಗೆ. ಯಾವ ಪ್ರೆಸಿಡೆಂಟ್ ರೀ, ಯಾವ ಡೊನೇಷನ್ ರೀ, ಏನ್ರಿ ಕೊಡ್ತೀರ ನೀವು? ತಿರುಪತಿ ತಿಮ್ಮಪ್ಪನ ಕಾಲು ಉಂಗ್ರದ ಒಂದು ಚೂರು ಇಲ್ಲ. ಏನು ಹೇಳ್ತೀರಾ? ಅವನೇನ ಅಯ್ಯಪ್ಪ ಎಷ್ಟು ಹಾಕೋರು ಸುಮ್ಮನೆ ಇದ್ದಾನೆ. ನಮಗೆ ಕ್ಯಾಲೆಂಡರ್ಗಳು ಬರ್ತಿರುತ್ತೆ ತಿರುಪತಿ ತಿಮ್ಮಪ್ಪ, ನನ್ನ ಪಕ್ಕಕ್ಕಿಡಪ್ಪ, ನೋಡೋಕ್ಕಾಗಲ್ಲ, ನಂಗೆ ಹೊಟ್ಟೆ ಉರಿಯುತ್ತೆ. ಅಷ್ಟೊಂದು ಹಾಕೋ ಆದರೂ ಸಾಲದು ಸ್ವಾಮಿಗೆ. ಅಂಥ ಪರಮಾತ್ಮ ನೀವೇನು ಕೊಡೋಕ್ಕಾಗುತ್ತೆ? ಸೊ ನಿಮ್ಮ ಒಂದು ಇದು ಹೇಗಿರ್ಬೇಕಂತ ತದ್ಭೃತ್ಯ ಕುಲಶೇಖರ ಆಳ್ವಾರು ಹೇಳ್ತಾರೆ, ನಿನ್ನ ದಾಸನ 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 ಮಗನಾನು. ಅಷ್ಟು ಕೆಳಗಡೆ ಇರುತ್ತೆ. ನೀವು ಆಶ್ರಮದಲ್ಲಿ, ನಾನು ಅದಕ್ಕೆ ಕೆಲವರೆಲ್ಲ ಆಶ್ರಮ ಕಂಡ್ರೆ ಸ್ವಲ್ಪ ಗುರು ಅಂತಾರೆ, ಮಾತೇ ಆಡಿಸಲ್ಲ, ನಾವು ಡೊನೇಷನ್ ಕೊಟ್ಟಿದ್ದೀವಿ, ಏನು ಮಾಡೋಣ ಮಾತಾಡ್ಸೋಣ ಅಂದರೆ ಏನು ಮಾಡೋಣ, ಇದು ರೆಡ್ ಕಾರ್ಪೆಟ್ ಹಾಕೋಣವಾ? ಯಾರಿಗೆ ಕೊಟ್ಟೆ? ಪರಮಾತ್ಮನಿಗೆ ಕೊಟ್ಟೆ. ಪರಮಾತ್ಮ ನಿನ್ನ ಕೊಟ್ಟಿರೋ ಕಾಣಿಕೆ ಕಾಯ್ತಾ ಇದ್ದಾನ? ಪರಮಾತ್ಮನ ಕಿರೀಟ ಹಾಕಿದವ್ರಿಗೆಲ್ಲ ಜೈಲು ಹೊಟ್ಟೋದ್ರು ಅಲ್ವೇ? ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತು ಡೀಟೇಲ್ಸ್. ಪ್ರಸನ್ನ ಕೇಳಿ ಹೇಳ್ತಾರೆ, ಪರಮಾತ್ಮನಿಗೆ ಕೋಟಿ ಕೋಟಿ ಕಿರೀಟ ಹಾಕಿದ್ದು, ಜೈಲು ವಾಸ ಆಗಿ ಇವತ್ತು ಜೀವನ ಎಲ್ಲ ಹೆಂಗಾಯ್ತು ನೋಡಿ. ಸೊ ದೇವರು ನಿಮ್ಮ ಕಿರೀಟ ನೋಡಲ್ಲ, ನಿಮ್ಮ ಹೃದಯವನ್ನು ನೋಡ್ತಾನೆ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಇವೆಲ್ಲ ಸರಳವಾಗಿ ಬರುತ್ತೆ ನೋಡಿ. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ನೋಡಿ, ನೀವು ನಂಬೋದಿಲ್ಲ, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ನಾನು ಹೀಗೆ ಹೋಗಿದ್ದೆ. ದೊಡ್ಡ ಪ್ರೋಗ್ರಾಮ್ ಅದು. ಎಲ್ಲ VIP ಗಳೆಲ್ಲ ಕೂತಿದ್ರು. ಬ್ಯಾಂಕ್ವೆಟ್ ಹಾಲ್ ನೋಡಿರ್ಬೋದು ನೀವು, ದೊಡ್ಡ ಹಾಲು, ಕೂತ್ಕೊಂಡಿದ್ದಾರೆ ಜನ ಎಲ್ಲ. ನಾನು ಅಲ್ಲೊಂದು ಕಡೆ, ನಾನು ಹೇಳಿದೆ ಡಿಸ್ಟರ್ಬ್ ಮಾಡಬೇಡಿ, ನಾನು ಮೇಲೆ ಅಲ್ಲೊಂದು ಕಡೆ ಒಂದು ಇದರಲ್ಲಿ ಕೂತ್ಕೋತೀನಿ, ನನ್ನ ಜೊತೆ ಬಂದರು ಕೂತ್ಕೊಂಡ್ರೆ ನಾವು ವಿ ವರ್ ಏಬಲ್ ಟು ಸಿ ದಿ ಸ್ಟೇಜ್. ಭಾಳ ಚೆನ್ನಾಗಿ ನೋಡ್ತಾ ಇದ್ದು. ಅಬ್ದುಲ್ ಕಲಾಂ ಬಂದಿದ್ದಾರೆ ಆ್ಯಸ್ ಎ ಚೀಫ್ ಗೆಸ್ಟ್. ಯಾಕಿದನ್ನೆಲ್ಲ ಹೇಳ್ತೀನಿ ಅಂದರೆ, ನಾವು ಇನ್ನೂ ತಗ್ಗಬೇಕು. ಅಬ್ದುಲ್ ಕಲಾಂ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಿ ಹ್ಯಾಸ್ ಕಮ್. ಗೊತ್ತಲ್ಲ, ಅವ್ರ ಹಿಂದೆ ಮುಂದೆ ಅವರು ಇವ್ರು ಜನ ಎಲ್ಲ ಇದ್ದಾರಲ್ಲ ಅದು. ಸೊ ನಾನು ಈ ಕಡೆ ಎಲ್ಲ ಒಂದು ಕಡೆ ಈ ಬಟ್ಟೆ ಕಾಣ್ತಾ ಇತ್ತು, ಕೂತಿದ್ದೆ VIP ಲೈನಲ್ಲಿ. ನನ್ನ ಪಾಡಿನ ಕೂತ್ಕೊಂಡಿದ್ದೆ. ಫಂಕ್ಷನ್ ಆಯಿತು, ಚಪ್ಪಾಳೆ ಆಯ್ತು, ಜನಗಣಮನ ಆಯಿತು, ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಅಬ್ದುಲ್ ಕಲಾಂ ನಡ್ಕೊಂಡು ಬಂದರು. ಬಂದ್ಬಿಟ್ಟು ಹಿಂಗೆ ನೋಡಿದ್ರು, ನಾನು ಕೂತಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ಈ ಸ್ಟ್ರೈಟ್ ವಾಕ್ ಟು ಮೀ. ಹೌ ಆರ್ ಯು ಸ್ವಾಮೀಜಿ, ಹೌ ಆರ್ ಯು, ಕೀಪಿಂಗ್ ವೆಲ್, ನೈಸ್, ರಾಮಕೃಷ್ಣ ಮಿಷನ್, ಎಸ್ ನೈಸ್, ಹೌ ಆರ್ ಯು ಅಂತ ಹೇಳ್ಬಿಟ್ಟು ಹೋದರು.
ಅಲ್ಲಿ ಕೂತಿರೋರೆಲ್ಲ ಅವಾಕ್ಕಾಗ್ಬಿಟ್ರು, ಇದೇನಪ್ಪ ಇವನೇ ಅವನ ಭಿಕ್ಷಕ್ಕೆ ಹಾಕೋತಿದ್ದಾನ, ಅವನ ಹತ್ರ ಬಂದರು ಸ್ವಾಮೀಜಿ. ಅಬ್ದುಲ್ ಕಲಾಂ ಬಂದು ವಿಶ್ ಮಾಡಿ ಹೋದರು. ಇಲ್ಲಿ ಬನ್ನಿ ಪಾವಗಡದಲ್ಲಿ, ಬೆಂಗಳೂರಿಗೆ ಬೇಡ ಪಾವಗಡಕ್ಕೆ ಬನ್ನಿ, ವಿಶ್ ಮಾಡೋದಿರಲಿ, ನೋಡೋದೇ ಇಲ್ಲ. ಎಷ್ಟಿದೆ ದುಡ್ಡು ನಮಗೆ, ಎಷ್ಟು ಮನೆ ಇದೆ, ಎಷ್ಟಿದೆ ಬಂಗಾರ, ಎಷ್ಟಿದೆ, ಅಯ್ಯೋ ಪೆದ್ದೆ ನೋಡಿ ಎಷ್ಟೋ ಸರಿ ನೋಡೋದೇ ಇಲ್ಲ. ನನ್ನನ್ನಲ್ಲ, ಯಾರು ಹಿರಿಯರನ್ನೂ ನೋಡೋಲ್ಲ. ಅಹಂಕಾರ, ಮದ, ಅದಕ್ಕೆ ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ. ಇವತ್ತಿನ ಹಾಡು ಹಾಗೆ ಶುರು ಮಾಡಿ, ಟೇಕ್ ಕೇರ್ ಆಫ್ ಯು ಎನಿಥಿಂಗ್. ಒಮ್ಮೆ ಶರಣಾಗತಿ ಹೊಂದಿದರೆ ಸಂಪೂರ್ಣ ಜವಾಬ್ದಾರಿ ಭಗವಂತನೇ ಪಡೆಯುತ್ತಾನೆ ಎಂದು ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಅದ್ಭುತ ಜೀವನದ ದೈವಿ ಘಟನೆಗಳಿಂದ ತಿಳಿಸ್ತಾ ಇದ್ರು. ಒಂದ್ಸರಿ ಸರೆಂಡರ್ ಆಗ್ಬಿಡು, ನಿನ್ನ ಜವಾಬ್ದಾರಿ ಅವ್ರು ನೋಡ್ಕೋತಾನೆ. ಇದು ಪರಮಹಂಸರು ಹೇಳಿದ್ರು, ನಾ ಹೇಳ್ತಿಲ್ಲ. ನಮ್ಮ ಮನೆಯಲ್ಲಿ ಕಿವಿನಲ್ಲಿ ಬೀಳ್ತಾ ಇತ್ತು, ಹೋಗು ನಮಸ್ಕಾರ ಮಾಡ್ಕೊಂಬಾರೋ, ದೇವ್ರಿಗೊಂದ್ಸಲಿ ಹೋಗಿ ಅಡ್ಡ ಬೀಳೋ, ಅವನೇ ನೋಡ್ಕೋತಾನೆ ಎಲ್ಲ ಅಂತ. ನಮಗೆ ಚಿಕ್ಕವರು ಅವ್ರು ಇರ್ಬೋದು ಏನೋ ಹೇಳ್ತಾರೆ, ಅಷ್ಟೊಂದು ಹೇಳ್ತಿದಾರಲ್ಲ, ಹೋಗ್ಬಿಡೋಣ. ಒಂದು ದಿವಸನೂ ದೇವಸ್ಥಾನ ತಪ್ಪಿಸಿಲ್ಲ ನಾವು. ಯಾವ ಹಬ್ಬ ಆಗಲಿ ಯಾವುದೇ ಆಗಲಿ ದೇವಸ್ಥಾನಕ್ಕೆ ಹೋಗಿ ಮಂತ್ರಾಕ್ಷತೆ ತಲೆಯಲ್ಲಿ ಇಟ್ಕೊಂಡು ಬಂದು ಮನೆಯಲ್ಲಿ ಬಂದಿದ್ದೀನಿ ಅಂದ ತಿಂಡಿ ಕೊಡ್ತಾಯಿದ್ರು. ಈಗ ಹಂಗೆ ಮಾಡಿ ಕೋರ್ಟ್ ಕಳೀತಾರೆ. ನಿಮಗೆ ತಿಂಡಿ ಕೊಡೋವಂಥ, ತಿಂಡಿ ತಗೊಳ್ಳೋವಂಥ ಹಕ್ಕು ನಮಗಿದೆ, ಇವ್ರು ಕೊಡಲಿಲ್ಲ ಅಂತ ಹೇಳೋ ಸ್ಟೇಜ್ ಬಂದ್ಬಿಟ್ಟಿದೆ. ಬಟ್ ಯು ಹ್ಯಾವ್ ಲಾಸ್ಟ್ ಯುವರ್ ಕೆಪಾಸಿಟಿ ಟು ಗೈಡ್ ದಿ ಸ್ಟೂಡೆಂಟ್ಸ್, ಗೈಡ್ ದಿ ಚಿಲ್ಡ್ರನ್. ಯು ಹ್ಯಾವ್ ಲಾಸ್ಟ್ ಯುವರ್ ಕೆಪಾಸಿಟಿ. ಅಯ್ಯೋ ನಾನು ಎಷ್ಟು ಹೇಳಿ ಬಿಡಿ ಸ್ವಾಮೀಜಿ, ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಾನು, ಹೆಂಗೋ ನೀನು ರಾತ್ರಿ ಮನೆಗೆ ಬಂದರೆ ಸಾಕು ಅಂತ ಹೇಳೋರು ಇದ್ದಾರೆ. ಹಿಂದೆ ಸಾಯಂಕಾಲದೊತ್ತು ಎಲ್ಲ ಹೋದ್ರು ಮನೆ ಒಳಗೆ ಬಂದ್ಬಿಡೋರು. ಎಷ್ಟೇ ಏನೇ ಇದ್ರು 7:30 8 ಗಂಟೆ ಒಳಗೆ ಮನೆಗೆ ಬಂದ್ಬಿಡೋರು. ಬಂದುಬಿಟ್ರೆ ಮನೇಲಿ ನಿಜವಾದ ಬೃಂದಾವನ ಆಗೋದು ಮನೆ. ಪೂಜೆ ಮಾಡಿ ಆ ಧೂಪ ಎಲ್ಲ ಹಾಕಿ ದೇವ್ರಿಗೆ ಹಾಕಿ ಎಲ್ಲ ಮಾತಾಡ್ತಾ ಕೂತ್ಕೊಳ್ಳೋರು. ಡೈನಿಂಗ್ ಹಾಲ್ ಅಂತಿರಲಿಲ್ಲ, ಊಟದ ಮನೆ ಅಂತಿತ್ತು. ಆರಾಮಾಗಿ ಕೂತ್ಕೋತಾ ಇದ್ದು ಊಟದ ಮನೆ. ಆರಾಮಾಗಿ ಊಟದ ಮನೆ ಕೂತು ಎಲ್ಲರೂ ಆ ಬಡಿಸಿ ಊಟ ಮಾಡುವಾಗ ಏನ್ರಿ ಆನಂದ, ಅಮೃತಮಯವಾಗಿತ್ತು ಅವಾಗ ಊಟ. ಯಾವ ಗ್ಯಾಸು ಇಲ್ಲ, ಯಾವ ಪ್ಯಾಸು ಇಲ್ಲ, ಏನಿಲ್ಲ. ಕ್ಲೀನಾಗಿ ಗೋಮೆ ಹಚ್ಚಿಬಿಟ್ಟು, ಊಟ ಆದಮೇಲೆ ಗೋಮೆ ಎಲ್ಲ ಹಚ್ಚಿಬಿಟ್ಟು ಅಲ್ಲಿ ಹೊರಗಡೆ ವರಾಂಡದಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಈಗ ಲೋಕಾಭಿರಾಮವಾಗಿ ಕೂತ್ಕೊಳ್ಳೋರ್ನೇ ನೋಡಿಲ್ಲ ನಾನು. ಬಿಸಿ 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 ಲೋಕಾಭಿರಾಮವಾಗಿ ಕೂತ್ಕೊಳ್ಳೋದು ನೋಡಿದ್ದೀರಾ? ನಿಮ್ಮ ಹಿರಿಯರೆಲ್ಲ ಕೂತ್ಕೋತಾ ಇದ್ರು. ಏನು ಸುಧಾಕರ್ ಅವರೇ, ನಿಮ್ಮ ಹಿರಿಯರು ಆರಾಮಾಗಿ ಸಂಜೆ ಹೊತ್ತು ಕೂತ್ಕೋತಾರಲ್ವ ಆ ಪಡಸಾಲೆಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು, ಅವನು ಮಧ್ಯಾಹ್ನ ಊಟ ಆದಮೇಲೆ ವೀಳ್ಯದೆಲೆ ಅಡಿಕೆ ತೊಗೊಂಡು ಒಂದೆರಡು ಹಾಕ್ಕೊಂಡು ಮಾತಾಡಿಕೊಂಡು ಆ ವೀಳ್ಯದೆಲೆ ನಿಂಗೆ ಒರೆಸಿ, ಈ ಕಡೆ ಒರೆಸಿ, ಅದನ್ನು ಒರೆಸಿ, ಅದು ಕ್ಲೀನಾಗಿ ತಟ್ಟಿ, ಏನು ಸುಖವಾಗಿದ್ದಿರೋ. 95 ನಾಟ್ ಔಟ್, ಫಸ್ಟ್ ಕ್ಲಾಸ್ ಆಗು. ಯಾವ ಡಾಕ್ಟ್ರ್ ಹತ್ರನೂ ಹೋಗ್ತಿಲ್ಲ. ಅಲ್ಲ ಹಾಗಿತ್ತು ಒಂದೇ. ನಾನೇನು ಹೇಳಿ, ಕನ್ನಡಕ ನಮ್ಮ ಅಜ್ಜಿ ಕೊಡ್ತಾನೆ ಇರಲಿಲ್ಲ. ನಾನು ತೊಗೊಂಡು ಅಜ್ಜಿ ಕನ್ನಡಕ ಬೇಡ ಕೊಡು, ಓದ್ತೀನಿ ನಾನು. 70 ಆರಾಮ್ಸೆ, 80 ಆರಾಮ್ಸೆ, ಕನ್ನಡಕವೇ ಇಲ್ಲ. ಈಗ 4 ಕನ್ನಡಕ, ದೂರದೃಷ್ಟಿ, ಹತ್ತಿರದ ದೃಷ್ಟಿ, ಪಕ್ಕದ ದೃಷ್ಟಿ, ಈ ಪಕ್ಕದ ದೃಷ್ಟಿ, 4 ಕನ್ನಡಕ ಈಗ, ಒಂದಿಲ್ಲ. ಆಮೇಲೆ ಬೈಫೋಕಲ್ಲು, ಆಮೇಲೆ ಫೋಕಲ್ಲು. ಏನಪ್ಪ ನಿಂದು ಪ್ರಾಬ್ಲಮ್ ಅಂದರೆ, ಏನು ದೂರದ ಕಾಣಿಸೋದೇ ಇಲ್ಲ ಅಂತ. ಹೋಗ್ಲಿ ಬೇಡಪ್ಪ, ದೂರದ ಕಾಣಿಸಲ್ಲ. ನೋಡಿ ಎಂಥ ಸ್ಟೇಜ್ ಬಂದ್ಬಿಡ್ತು. ಅವರೆಲ್ಲ ಹೇಗಿದ್ರು ರೀ, ಎಷ್ಟು ಚೆನ್ನಾಗಿದ್ರು ರೀ. ಚಂದ್ರಭಾನ್ ಸಿಂಗ್ ಅಂತ ಮೈಸೂರು ಮಹಾರಾಜರಿಗೆ ಔಷಧಿ ಕೊಡ್ತಾ ಇದ್ರು ಅವರು. ಮೈಸೂರು ಮಹಾರಾಜರಿಗೆ 95 ನಾನು ನೋಡಿದಾಗ ಅವ್ರನ್ನ, ನಮ್ಮ ಹಿರಿಯರು ಅಜ್ಜಿಯವರು ಹೇಳೋರು, ಮಾತಾಡಬೇಡ, ದೊಡ್ಡ ಡಾಕ್ಟ್ರು ಅವರು. ಅವ್ರ ತಮ್ಮ ಗುಲಾಬ್ ಸಿಂಗ್, ಅವ್ರು 93 ನಾಟ್ ಔಟ್, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನೆಟ್ಟಗೆ ನಡ್ಕೊಂಡು ಪೇಟ, ರಜಪುಟ ಅನ್ನೋದು ಪೇಟ. ಏನು ಬಂದಿದ್ದು ಅನ್ನೋರು. ಅಜ್ಜಿ ಈ ಮಗುಗೆ ತುಂಬ ಎಷ್ಟು ವಯಸ್ಸು? ಕೆಮ್ತಾನೋ? ಅನ್ನು ಕಫ ಪಿತ್ತ ವಾತ ಮುಗ್ದೋಯ್ತು. ಸ್ಕ್ಯಾನಿಂಗು, ಆನಿಂಗು, ಈನಿಂಗು, ಪಾನಿಂಗು.
ಮೊನ್ನೆ ಮಾತಾಡ್ತಿದ್ರು ಡಾಕ್ಟ್ರು, ಸ್ಕ್ಯಾನಿಂಗ್ ಬರೀದೇ ಇದ್ರೆ ಅವನು ಡಾಕ್ಟ್ರೇ ಅಲ್ಲ, ಓದೇ ಇಲ್ಲ ಅವನು. ಪೂರ್ತಿ ಬರಿಬೇಕು, ಬ್ಲಡ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು, ಸ್ಕ್ಯಾನಿಂಗು, ಮತ್ತೊಂದು ಮುಗಿದೊಂದು ಎಲ್ಲ ಬರೆದ್ಬಿಟ್ಟು ಇದಿಷ್ಟು ಮಾಡಿಸ್ಕೊಂಬನ್ನಿ ಅಂತ. ಯಾಕೆಂದರೆ ಅವ್ರ ಟಾರ್ಗೆಟ್ ಇದೆ, ಡೈಲಿ ಟಾರ್ಗೆಟ್ ಅವರು ಮುಟ್ಟಬೇಕು. ಬೆಂಗಳೂರು ಡಾಕ್ಟ್ರುಗಳಂತೂ ಆ ಟಾರ್ಗೆಟ್ ಮುಗ್ದಿದ್ರೆ ಅವ್ರ ಕೆಲಸ ಬಿಟ್ಟು ಹೋಗ್ಬೇಕಾಗತ್ತೆ. ದೇ ಶುಡ್ ರೈಟ್, ಬೇಕೋ ಬೇಡೋ ಬರಿತಾ ಇರೋದೆ. ಎಲ್ಲ ನೋಡಿಬಿಟ್ಟು ಏನಿಲ್ಲ, ಒಂದು ಸ್ವಲ್ಪ ಔಷಧಿ ಬರ್ಕೊಡ್ತೀನಿ ತಗೊಳಪ್ಪ, ಪ್ಯಾರಾಸೆಟಮಾಲ್ ಹೋಗೋ ಕಾಯಿಲೆ ಅದು, ಪ್ಯಾರಾಸೆಟಮಾಲ್ ಕೊಟ್ಟರೆ ಆಯ್ತು ಒಂದು 3 ದಿವಸ, ಅದು ಬೇಡ ಬಟ್ ಕೊಟ್ಟರೆ ಇಲ್ಲ ಬರೀತಾರೆ. ಇದು ರಾತ್ರಿ, ಇದು ಬೆಳಗ್ಗೆ, ಇದು ಮಧ್ಯಾಹ್ನ, ಇದು ರಾತ್ರಿ, ಇದು ಬರೀ ರಾತ್ರಿ. ಏನು ಡಾಕ್ಟ್ರು ಓದಿದಾರಪ್ಪ, ಎಂಥ ಸದುಂಡರು, ಎಂಥ ಮಾತುಗಳು, ಒಬ್ಬಬ್ಬಾ. ಒಂದು 5,000 ರೂಪಾಯಿಂದ 10,000 ರೂಪಾಯಿ ಮಾತ್ರೆ ಬರೆಬಿಟ್ರೆ ಎಂಥ ಡಾಕ್ಟ್ರು ರೀ ನಾವು ಹೋಗಿದ್ದು ಎಲ್ಲ. ಅದು ಕೆಮ್ಮೇನು ಯಾಕೋ ರಾತ್ರಿ ಅಂತ ಕೆಮ್ತಿದ್ಯಾ, ಬಾಮ್ಮ ಇಲ್ಲಿ ಆ ಈರುಳ್ಳಿ ತೊಗೊಂಬ, ಒಂದು ಕಡ್ಡಿಗೆ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಸುಟ್ಬಿಡೋರು, ತಿನ್ಬಿಡು. ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ಇಲ್ಲ, ಪಮ್ಮು ಇಲ್ಲ, ಫಸ್ಟ್ ಕ್ಲಾಸಾಗಿ ಎದ್ದು ಓಡಾಡೋರು. ನಿಮ್ಗೆ ಅದಾಗಲ್ಲ, ನಮ್ಗಂದ್ರೆ ಈಗಿನ ಕಾಲಕ್ಕೆ ಉಂಟೆ ಬೇರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು, ಏನು ಕೆಮ್ಮು ಹಂಗೆ, ಅಯ್ಯೋ ಕೆಮ್ಮಾದರೆ ಏನಂತು ಸ್ವಲ್ಪ ಇದು ಇಲ್ಲ ತಗೊಂಡು. ಹಿಂದೆ ಯಾರು ಕೆಮ್ಮಿಗೆ ಔಷಧಿಗೆ ಹೋಗ್ತಾನೆ ಇರಲಿಲ್ಲ ಡಾಕ್ಟ್ರ್ ಹತ್ರ, ಇಲ್ವಾ? ಹೋಗ್ತಿದ್ರ ನೀವು? ಯಾರು ಹೋಗಿದ್ರಿ ಕೆಮ್ಮಿಗೆ ಡಾಕ್ಟ್ರ್? ಬದಲಾಗುತ್ತೆ. ಆದರೆ ವ್ಯಕ್ತಿಗೆ, ಶರಣಾಗತಿ ಹೊಂದಿರೋ ವ್ಯಕ್ತಿಗೆ ಯಾವ್ದ್ರ ಗೋದಲೇ ಇರಲಿ, ಎಲ್ಲ ಪರಮಾತ್ಮ ನೋಡ್ಕೊಳ್ತಾನೆ. ನೀನೇ ಭಗವಂತನಿಗೆ ನಾವು ನೀಡುವ ಶ್ರೇಷ್ಠ ವಸ್ತುವೇ ಭಕ್ತಿ, ಡಿವೋಷನ್. ಅವನೇನೋ ಕೇಳ್ತಾನ ನನಗೆ, ತೆಂಗಿನಕಾಯಿ ತೊಗೊಂಬ, ಹಣ್ಣು ತೊಗೊಂಬ, ಏನೂ ಕೇಳಲ್ಲ, ಭಕ್ತಿ. ಪರಮಹಂಸರು ನುಡಿಯುತ್ತಿದ್ದರು, ಶರಣಾಗತಿ ಎಂಬುದು ಅಷ್ಟು ಸುಲಭವಾಗಿ ಮನಸ್ಸಿಗೆ ಬರುವುದಿಲ್ಲ. ಕಾರಣ ಈ ಅರಿಷಡ್ ವರ್ಗಗಳ ನಕಾರಾತ್ಮಕ ಚಿಂತನೆಗಳು ಹಾಗೂ ಅಹಂಕಾರದ ಮಜಲಿನ ಮೇಲೆ ಮನುಷ್ಯ ಸಾಗುತ್ತಿರುವಾಗ ತನಗಿಂತಲೂ ಮಹತ್ತಾದ ಒಂದು ಮಹಾನ್ ಶಕ್ತಿ ಇದೆ ಎಂಬುದರ ಅರಿವೂ ಸಹ ಇರದೆ ಕೇವಲ ಭೋಗಾದಿಗಳಲ್ಲಿ ನಿರತನಾಗಿದ್ದ ಹುಲುಮಾನವನಿಗೆ ಸಹಜವಾಗಿ ಬರುವ ಜಗತ್ತಿನ ಏಳು ಬಿಳುಗಳು ಅವನನ್ನು ಮೃದುಗೊಳಿಸುತ್ತವೆ. ತದನಂತರ ಕ್ರಮೇಣ ಈ ಮಹಾನ್ ಜಗತ್ತಿನಲ್ಲಿ ತಾನೊಬ್ಬ ಹುಲುಮಾನವ ಎಂಬ ಭಾವನೆ ಬಂದು ಆ ಶರಣಾಗತಿಯನ್ನು ಹೊಂದುವ ಸ್ಥಿತಿ ಬರುವುದರಲ್ಲಿ ಸಂದೇಹವಿಲ್ಲ. ಕನಕದಾಸರಿಗೆ ನೀನು ನನ್ನ ದಾಸನಾಗು ಅಂತ ಹೇಳ್ತಾರೆ ಸ್ವಾಮಿ. ಅವನು ದೊಡ್ಡ ಪಾಳೆಗಾರ, ಇನ್ನೂ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಇದ್ದ. ಚಾಕ್ಬಿಟ್ಟ ಇನ್ಯಾರೋ ಬಂದರ ಶತ್ರು. ಆಮೇಲೆ ಬರ್ತಾನೆ ಕನಕದಾಸರು, ಏನು ಹೇಳ್ತಾರೆ, ಕಲ್ಲೊಳಗೆ ಪುಟ್ಟಿ ಕ್ರಿಮಿಕೀಟಗಳಿಗೆ ಅಲ್ಲಲ್ಲಿ ಆಹಾರ ಕೊಡುವನು ಯಾರೋ, ಫುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವರಾಯರು. ಇದೇ ಕನಕದಾಸರು. ಪುರಂದರದಾಸರು ನಿಮ್ಮವರು, ಅವ್ರು ಶತಕೋಟಿ ನಾರಾಯಣ ಆಗಬೇಕು ಅಂತ, ಅವ್ರು 9 ಕೋಟಿ ಇತ್ತು, ಶತಕೋಟಿ ಆಗಬೇಕು ಅಂತ ಟ್ರೈ ಮಾಡಿದ್ರು. ಕೊನೆಗೇನಾಯಿತು, ಎಲ್ಲ ಬಿಟ್ಟು ಪಾಂಡುರಂಗ ಒಬ್ಬನೇ. ಸೊ ಇವೆಲ್ಲ ನಮಗೆ ದಾರಿ ತೋರುತ್ತೆ. ನಾ ಇದರಲ್ಲಿ ದುಡ್ಡು ಮಾಡಬೇಡಿ ಅಂತ ಹೇಳಲ್ಲ, ದೊಡ್ಡ ಇದರಲ್ಲಿ ಇರಬೇಡಿ ಅಂತ ಹೇಳಲ್ಲ, ಎಲ್ಲ ಇರಿ, ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಿ. ಇದು ನಂದಲ್ಲ, ನನ್ನದೇನಿದೆ ಎಲ್ಲ ನಿನ್ನದೇ ಅನ್ನೋ ಭಾವನೆ ಬಂದರೆ ಯು ವಿಲ್ ಬಿ ಲೈಕ್ ಎನಿಥಿಂಗ್. ಪರಮಾತ್ಮನ ಕೃಪೆ ನಿಮ್ಗೆ ಹಂಗೆ ಹರಿಯುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಕಪ್ಪೆ ಒಂದಕ್ಕೆ ₹1 ಸಿಕ್ತಂತೆ. ತದನಂತರ ಅದರ ಹಾವಭಾವಗಳೆಲ್ಲ ಬದಲಾಗಿ ಅದು ತನ್ನ ಗೂಡಿನಿಂದ ಹೊರಗಡೆ ಬಂದು ನೋಡಿದಾಗ ಆನೆಯೊಂದು ನಡೆದುಕೊಂಡು ಬರುತ್ತಿತ್ತಂತೆ. ಕಪ್ಪೆ, ಅದಕ್ಕೆ ₹1 ಸಿಕ್ಕಿದೆ. ಆನೆ ನಡ್ಕೊಂಡು ಬರ್ತಾ ಇದೆ. ಆಗ ಕಪ್ಪೆಯು ತೊಡೆತಟ್ಟಿ ಆನೆಗೆ, ಎಷ್ಟು ಧೈರ್ಯ ನಿನಗೆ, ನನ್ನ ಮುಂದೆ ಬರ್ತಿದೀಯ ಅಂತ ಆನೆಗೆ ಹೇಳ್ತಂತೆ. ಆನೆಗೆ ಅದು ಕೇಳಿಸತ್ತೆ, ಅದಕ್ಕೇನಿಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಕಾಲಿಗೆ ಸಿಲುಕಿ ನುಚ್ಚು ನೂರಾಗುತ್ತೇನೆ ಭಾವನೆ ನಿಕೃಷ್ಟ ಕಪ್ಪೆಗೆ ಇರಲಿಲ್ಲವಂತೆ. ಇದೇ ತೆರನಾಗಿ ಹುಲು ಮಾನವ ತಾನೇ ಸರ್ವಸ್ವ, ತನ್ನಿಂದಲೇ ಈ ಜಗತ್ತು ಎನ್ನುವ ಈ ಭಾವನೆ ಹೊಂದಿರುವ ಜನರಿಗೆ ಪರಮಹಂಸರು ಈ ತೆರನಾದ ಅನೇಕ ಉದಾಹರಣೆಗಳ ಮೂಲಕ ಅವರಲ್ಲಿ ಶರಣಾಗತಿಯ ಮನಸ್ಸು ಶರಣಾಗತಿಯ ಆ ಮಾನಸಿಕ ಸ್ಥಿತಿ ಬರೋ ಥರ ಶ್ರೀರಾಮಕೃಷ್ಣರು ಮಾಡ್ತಾಯಿದ್ರು. ಶ್ರೀರಾಮಕೃಷ್ಣರ ಶಿಷ್ಯರು ಮತ್ತು ಶಾರದಾದೇವಿಯವರೆಲ್ಲ ಜೀವನ ನೀವು ಓದಿದ್ರೆ ಗೊತ್ತಾಗುತ್ತೆ. ಶಾರದಾದೇವಿಯವರು
ಬೆಂಗಳೂರಿಗೆ ಬಂದಿದ್ರು ಅಂತ ಹೇಳಿದೆ. ಬೆಂಗಳೂರಿಂದ ರಾಮನಾಡು, ಇದು ಕನ್ಯಾಕುಮಾರಿ ಅಲ್ಲಿಗೆಲ್ಲ ಹೋಗಿದ್ರು. ಯಾರು? ಶಾರದಾದೇವಿಯವರು. ಅವ್ರ ಜೊತೆ ಒಬ್ಬಳು ನಳಿನಿ ಅಂತ ಅವರ ಸೋದರ ಸಂಬಂಧಿ, ಅವಳು ಜೊತೆಲೇ ಇರ್ತಿದ್ಲು. ಹಳ್ಳಿ ಹುಡುಗಿ. ಶಾರದಾದೇವಿಯವರು ಅಷ್ಟೇನು ಓದಿಲ್ಲ ಮಾಡಲಿಲ್ಲ, ಆದರೆ ಜಗನ್ಮಾತೆಯ ಸ್ವರೂಪ. ಅವರಿಬ್ಬರು ಹೋದಾಗ ಅಲ್ಲಿಯ ರಾಮನಾಡಿನ ದೊರೆ ಇವ್ರಿಗೆ ಕೇಳದಂತೆ, ಅಮ್ಮ ಅವರ ಮಂತ್ರಿಗಳಿಗೆಲೇ ಇವರಿಬ್ಬರನ್ನ ಕರ್ಕೊಂಡೋಗಿ ಖಜಾನೆಗೆ ಬಿಟ್ಬಿಡೋ, ಟ್ರೆಷರಿ ಬಿಟ್ಬಿಡು, ಏನು ಕೇಳ್ತಾರೋ ಕೊಟ್ಬಿಡೋದನ್ನು. ಅಯ್ಯೋ ರಾಮ, ಎಂಥ ಅವಕಾಶ ರೀ! ಏನು ಅವರು ಇವರಲ್ಲ, ಮಹಾರಾಜನೇ ದೊರೆನೇ ಹೇಳಿದ್ದಾನೆ, ಹೋಗಪ್ಪ ಅವ್ರಿಗೆ. ಎಲ್ಲ ಸುತ್ಕೊಂಬಂದ್ರಂತೆ. ಚಿನ್ನ, ಹರಿವಾಣ, ಆಮೇಲೆ ಬಿಂದಿಗೆ, ಪಾತ್ರೆಗಳು, ವಜ್ರಗಳು, ವೈಢೂರ್ಯಗಳು ತುಂಬಿತ್ತಂತೆ ಅಲ್ಲಿ ಖಜಾನೆಯಲ್ಲಿ. ಏನಮ್ಮ, ಏನು ಸೆಲೆಕ್ಟ್ ಮಾಡಲಿಲ್ಲ ಅಂತ. ಇಲ್ಲ. ಅಲ್ಲ, ಆ ಹುಡುಗಿಗಾದ್ರೂ ಕೇಳು, ನಳಿನಿ ಏನಾದರೂ ತಗೋ ನೀನು. ಶಾರದಾದೇವಿಯವ್ರಿಗೆ ಗಾಬರಿ ಆಯ್ತದೆ. ಇವ್ಳು ಏನಪ್ಪ ಕೇಳ್ಗಿಳ್ಬಿಟ್ರೆ, ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದಲ್ಲ ಮಹಾರಾಜ. ನೋಡಿದ್ರೆ ಅವಳು ನಳಿನಿ ನೋಡ್ಬಿಟ್ಟು, ಅಮ್ಮ ಏನು ನಂಗೊಂದು ಪೆನ್ಸಿಲ್ ಕೊಡ್ಸಮ್ಮ. ಬರೀತಾರಲ್ಲ ಪೆನ್ಸಿಲ್, ನೋಡಿ, ಖಜಾನೆಗೆ ಹೋಗ್ಬಿಟ್ಟು ಪೆನ್ಸಿಲ್ ಕೊಡಿಸು ಅಂತ ಕೇಳಿದ್ರು. ಹೀಗೆ ಶ್ರೀರಾಮಕೃಷ್ಣರ ಜೊತೆ ಇದ್ದಂತಹ ಶಿಷ್ಯರ ಜೀವನ ಎಲ್ಲ ನೀವು ಓದ್ಕೊಂಡು ಬಂದರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಏನೂ ಇಲ್ಲ. ಇವನು ಯಾರವನು, ಎಂಥದ್ದು, ಅವನು ಮಹಾರಾಜನೇ, ರಾಜಪೂತ ಮಹಾರಾಜ. ಅವನು ಸ್ವಾಮಿ ವಿವೇಕಾನಂದ ಏನು ಬೇಕಾದ್ರೂ ಕೇಳಿ ನೀವು ನಾನು ಕೊಡ್ತೀನಿ. ಖೇತ್ರಿ ಮಹಾರಾಜ ಅಜಯ್ ಸಿಂಹ ಇಲ್ಲ. ಇದರಿಂದ ಏನು ತಿಳ್ಕೊತೀವಿ ಅಂದರೆ, ಭಗವಂತ ಸತ್ಯ, ಜಗನ್ಮಾತೆ ಸತ್ಯ, ಬಾಕಿದೆಲ್ಲ ನಮ್ಮ ಕರ್ತವ್ಯ. ಮಾಡಬೇಕು, ಮಾಡೋದು ಬೇಡ ಅಂತಾರೆ, ಮಾಡೋಣ. ಆದರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಭಾವನೆ ಇಟ್ಕೊಂಡು ಜೀವನವನ್ನು ನಡೆಸೋಣ. ಈ ಹಾಡು ಮೋರಿಲಾಗಿ ಲಟಕ ಗುರು ಚರಣನಕಿ, ನನ್ನ ಮನಸ್ಸು ಗುರುವಿನ ಚರಣದಲ್ಲಿ ಇರಲಿ ಯಾವಾಗಲೂ ಅಂತ ಮೀರಾಬಾಯಿ ಹಾಡಿದು. ಬರೆದಿರೋದು 148. ಮೋರಿಲಾಗಿ ಲಟಕ ಗುರು ಚರಣನಕಿ, ಚರಣ ಬಿನ ಮಾঝে ಕಚು ನಹಿ ಭಾವೆ, ಝೂಟು ಮಾಯಾ ಸಪನನಕಿ. ಎಲ್ಲ ಡ್ರೀಮ್ ವರ್ಲ್ಡ್ ಇದು, ಯಾವುದು ನಿಜ ಅಲ್ಲ. झूठे माया सपनन के भवसागर सब सूख गया है, फिक्र नहीं मुझे तरनन की. लागी लटक गुरु चरणन की, मोरी लागी लटक गुरु, लागी लटक गुरु, लागी लटक गुरु चरणन की, मोरी लागी लटक गुरु चरणन की, मोरी लागी लटक गुरु चरणन की. चरण बिना मुझे कछु नहीं भावे, चरण बिना मुझे कछु नहीं भावे, झूठ माया सब सपनन की. लागी लटक गुरु, लागी लटक गुरु, लागी लटक गुरु चरणन की, मोरी लागी लटक गुरु चरणन की.
भव सागर सब सूख गया है, भव सागर सब सूख गया है। फिक्र नहीं मुझे तरनन की, लागी लटक गुरु चरणन की, मोरी लागी लटक गुरु, लागी लटक गुरु, लागी लटक गुरु चरणन की। मीरा के प्रभु गिरिधर नागर, मीरा के प्रभु, मीरा कहे प्रभु गिरिधर नागर, उलट भई मोरे नयनन की, लागी लटक गुरु चरणन की, मोरी लागी लटक गुरु, लागी लटक गुरु चरणन की। चरण बिना मुझे कछु नहीं भावे, चरण बिना मुझे कछु नहीं भावे। झूठ माया सब सपनन की, लागी लटक गुरु, लागी लटक गुरु, लागी लटक गुरु चरणन की, मोरी लागी लटक गुरु चरणन की, मोरी लागी लटक गुरु चरणन की। ಸಂದೀಪನ್ನೇ ತಗೊಳ್ಳಿ, ತುಂಬ ಗಲಾಟೆ ಮಾಡ್ತಿರ್ತೀನಿ, ಬರಬೇಕು ನೀನು, ಬರಬೇಕು ನೀನು ಅಂತ. ಇವತ್ತು ಎಂಥ ಎಕ್ಸ್ಪರ್ಟ್ ನುಡಿಸೋಗಿಂತಲೂ ಚೆನ್ನಾಗಿ ನುಡಿಸ್ತಾನೆ. ಪಕ್ಕಡ್ ಅಂತ ಹೇಳ್ತಾರೆ, ಪಿಕಪ್ ಕೊಡ್ತಾನೆ. ಹಾಡುವಾಗ ಹಾಡೋರಿಗೆ ಉತ್ಸಾಹ ಬರುತ್ತೆ. ಆ ಸ್ಟ್ರೋಕ್ಸು ಎಷ್ಟು ಕಷ್ಟಪಟ್ಟಿದ್ದಾನೆ ಅವನು ಕಲೀಲಿಕ್ಕೆ ಅಂದರೆ, ಎಷ್ಟನೇ ಕ್ಲಾಸ್ ಓದ್ತಿದ್ದೆ ಆಗ? 2ನೇ ಕ್ಲಾಸ್ ಓದ್ತಿದ್ದ. ಆ ಕ್ರೆಡಿಟು ಅವ್ರ ತಂದೆ ತಾಯಿಗಳು ಹೋಗುತ್ತೆ. ತಬಲ ಗಿಬ್ಲಕ್ಕೆ ಯಾಕೆ ಹೋಗ್ತೀಯ, ಅಲ್ಲಿ ಬ್ರೇಕ್ ಡ್ಯಾನ್ಸಿಗೆ ಹೋಗು ಅಂದಿದ್ರೆ, ಈಗ ಬ್ರೇಕ್ ಡ್ಯಾನ್ಸ್ ಆದವರೆಲ್ಲ ಬ್ರೇಕ್ ಆಗಿಬಿಟ್ಟಿದ್ದಾರೆ. ಆದರೆ ಇವನು 2ನೇ ಕ್ಲಾಸ್ಗೆ ಹೋಗ್ತಿದ್ದ. ಜಯಶ್ರೀ, ಲಕ್ಷ್ಮೀ, ಶೋಭಾ, ನಾಗಮಣಿ ಅವ್ರಿಗೆಲ್ಲ ಗೊತ್ತು. ಇವನು ಬಂದ ಅಂದರೆ ಬೀಗದ ಕೈ ಕೊಡೋರು. ಆ ಮೇಲ್ಗಡೆ ನಾನು ನಮ್ಮ ಆಫೀಸ್ ರೂಮ್ ಇದೆ, ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದ ಅಂದರೆ, ನಾದಿಂದಿನ್ನ ನಾದಿಂದಿನ್ನ ನಾತಿಂತಿನ್ನ ನಾತಿಂತಿನ್ನ ನಾದಿಂದಿನ್ನ ನಾದಿಂದಿನ್ನ. ಬೇಜಾರಾಗೋದು, ನುಡಿಸೋದನ್ನೇ ನುಡಿಸ್ಬೇಕಲ್ಲ ಅಂತ. ಬಟ್ ಏನಲ್ಲ ಕಂಡೆ ಅಂದರೆ, ದಟ್ ಈಸ್ ಈಸ್ ಆಲ್ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಬಿಕಾಸ್ ಏನಾದರೂ ಮನಸ್ಸಿಗೆ ತೊಗೊಂಡ ಅಂದರೆ ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ಅದನ್ನೇ ಅವನು ಆಧ್ಯಾತ್ಮಿಕದ ಕಡೆ, ಜಪಾಧ್ಯಾನದ ಕಡೆ ಮಾಡಿ ಇನ್ನೂ ಚೆನ್ನಾಗಿ ಆಗ್ತಾನೆ, ಮಾಡ್ತಾನೆ. ಅದೇನು ಬೇರೆ ವಿಚಾರ ಇಲ್ಲ. ಉದಾಹರಣೆ ಕೊಟ್ಟೆ. ಆಮೇಲೆ ಎಷ್ಟೋ ಸರಿ ಹೊಡೆದಿದ್ದೆ ಕೈ ಮೇಲೆ, ಪಟ್ಟೀರಂತ ತಪ್ಪು ಮಾಡ್ದ ಅಂತ ಪಟ್ಟೀರಂತ ಹೊಡೆದಿದ್ದೀನಿ. ಇದೆಲ್ಲ ಕಣೋ, ಸ್ಟ್ರೋಕ್ ಯಾಕೋ ತಪ್ಪು ಮಾಡ್ತೀಯ ಅಂತ. ಸ್ವಲ್ಪ ಕಷ್ಟ, ಮೇಸ್ಟ್ರು ಸ್ವಲ್ಪ ಸ್ಕೇಲ್. ಬಟ್ ಇವತ್ತು ಬೆಂಗಳೂರಿನಲ್ಲೂ ಈ ಪಕ್ಕಡ್ ಸಿಗೋದಿಲ್ಲ, ಈ ಒಂದು ಸಾಥ್ ಸಿಗೋದಿಲ್ಲ ನನಗೆ. ಯಾಕೆ ಅಂದರೆ ಅಭ್ಯಾಸ ಏನತ್ತು ಕೌಂತೆಯ, ಅಭ್ಯಾಸ ಅಭ್ಯಾಸ. ಇದೇನು ಸ್ವಾಮೀಜಿ 1 ವಾರ ಬರೆದ್ರು ಅಷ್ಟು ಬೇಜಾರು ಮಾಡ್ಕೋತಾರೆ ಅನ್ನೋರು ಇದ್ದಾರೆ. ಆದರೆ ಅವನ ಆ ಒಂದು ರಿದಮ್ ಇದೆ ನೋಡಿ, ಆ ಒಂದು ನುಡಿಸುವಿಕೆ ಇದೆ ನೋಡಿ, ಅದ್ಭುತ. ನನಗೆ 4 ಜನಕ್ಕೆ ಹೇಳ್ಕೊಟ್ಟೆ ಅಲ್ವೇನೋ, ಸಂದೀಪು, ಪ್ರವೀಣು, ಇನ್ನೊಬ್ಬ ಪ್ರವೀಣು, ಮತ್ತು ಅವನು ಪ್ರದೀಪ್, 4 ಜನಕ್ಕೆ ಹೇಳ್ಕೊಟ್ಟೆ. 4 ಜನದಲ್ಲಿ ಪ್ರವೀಣ ಆದ, ಪರವಾಗಿಲ್ಲ ಅವನು. ಬಟ್ ಈ ಸ್ಟ್ರೋಕ್ ಬರಲಿಲ್ಲ, ಆದ ಅವನು. ಮತ್ತು ಇವನು ಅವರಿಬ್ಬರು ಪಾಪ ಅಷ್ಟು ಮಾಡೋಕ್ಕಾಗಲಿಲ್ಲ, ಮುಂದುವರ್ಸೋಕ್ಕಾಗಲಿಲ್ಲ. ಊಟ ಹಾಗೆ ತಾನು ಮಾಡಿ ದಿವಸ ಅದೇ ಅನ್ನ ತರ್ತಾನೆ.
ಮನೆಯವ್ರು ಹೇಳ್ತಾರೆ ಇವತ್ತು ಬೇರೆ ಹುಳಿ ಮಾಡಿಟ್ಟಿದ್ದೀನಿ ಅಂತ, ಅದನ್ನ ನೆನೆದು ಬಟ್ ತೊಗೊಳ್ಳುವಾಗ ಅವ್ನ ಮನಸ್ಸಿಗೆ ಏನೋ ಒಳ್ಳೇದು ಮಾಡಿಬಿಟ್ಟಿದ್ದಾರೆ ಅಂತ ತೊಗೊಳ್ತಾರೆ. ನಾವು ಏನು ತೊಗೊಳ್ತೀವಿ, ಏನು ಇದು ಮಾಡ್ತೀವಿ ಅಲ್ಲ, ಮನಸ್ಸು ಎಷ್ಟು ಕೊಡ್ತೀವಿ ಅಂತ. ಅವನು ಒಂದೊಂದು ತಾಳ ಹೇಳ್ಕೊಡುವಾಗಲೂ ಭಾಳ ಕಷ್ಟಪಟ್ಟೆ ಪಾಪ. ಅದು ಅವನಿಗೂ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಅವನೇನು ಫ್ರೀಗಿರಲಿಲ್ಲ. ಸ್ಕೂಲ್ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿಗೆ ಬರೋನು. ನಾನು ಆಸ್ಪತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವೆ, ಅವನು ಬರ್ಕೊಡ್ತಾ ಇದ್ದೆ. ಧೀಮ್ ನನ್ನ ಧಿಮ್ ಧಿಮ್ ನನ್ನ ತಿಮ್ ನನ್ನ ತಿಮ್ ತಿಮ್ ಎಲ್ಲ ಸ್ಟ್ರೋಕ್ಸು ಹೇಳ್ಕೊಟ್ಟಿದ್ದೆ. ತಬಲಾ ಬಾರಿಸ್ತಾರೆ ಅಂತ ಮಾತಾಡ್ತಾರೆ, ತಬಲಾ ಬಾರಿಸಲ್ಲ, ಯಾರು ನುಡಿಸ್ತಾರೆ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅವನು ಅಂದರೆ, ಎಷ್ಟು ವರ್ಷ ಕಲಿತೆ? ಒಂದು 2-3 ವರ್ಷ, ಇನ್ನೂ ಜಾಸ್ತಿ, ಒಂದು 5 years ಕಲ್ತ್ಕೊಂಡಿದ್ದಾನೆ. ನಿಮ್ಗೆ ಯಾರಾದರೂ ಆ ಟೆನಾಸಿಟಿ ಇದ್ದರೆ 5 ವರ್ಷ ತಾಳಗಳನ್ನ ಕಲ್ತ್ಕೊಳ್ಳೋಕೆ ಆಸೆ ಇದ್ದರೆ ಅವನು ಇನ್ನು ಜೀವನದಲ್ಲಿ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅದನ್ನು. ಈ ವಿದ್ಯೆ ಯಾರು ಕಿತ್ಕೊಳ್ಳೋಕ್ಕಾಗತ್ತಾ? ಆಧ್ಯಾತ್ಮಿಕ ವಿದ್ಯೆನೂ ಹಾಗೆ. ಕುತ್ಕೋಬೇಕು, ಅಭ್ಯಾಸ ಮಾಡಬೇಕು, ಕೂತ್ಕೋಬೇಕು. ನಾವು ಸಿಟ್ ಅಂದರೆ ಸಾಕು, ಸಿಟ್ ಮಾಡ್ಕೋತಾರೆ ಜನ. ಕೂತ್ಕೊಳ್ಳಿ ಅಂದರೆ ಸಾಕು, ಕೋಪ ಮಾಡ್ಕೋತಾರೆ. ಯಾಕಂದ್ರೆ ಬ್ಯುಸಿ. ಟ್ರಂಪು ಅಷ್ಟು ಬ್ಯುಸಿ ಇಲ್ಲ, ಪುಟಿನೂ ಅಷ್ಟು ಬ್ಯುಸಿ ಇಲ್ಲ, ಇವರಷ್ಟು ಬ್ಯುಸಿ. ಎಷ್ಟೋ ಜನ ಬನ್ರಿ ಪರವಾಗಿಲ್ಲ, ಇಷ್ಟು ದೂರ ಬಂದಿದ್ರೆ. ಇಲ್ಲ ಸ್ವಾಮೀಜಿ ಬ್ಯುಸಿ, ನಮ್ಮ ಫ್ರೆಂಡ್ ಕಾಯ್ತಾ ಇರ್ತಾನೆ. ಯಾವುದಕ್ಕೆ? 10 ದಿವಸದ್ದು ಉಳಿದಿದ್ದು ಚಾಟ್ಸು. ಏನು ದಿವಸ ಮಾಡಿಡ್ತಾನ? ದಿವಸ ಮಾಡಿ ನಿಮಗೆ ಬಿಸಿ ಕೊಡ್ತಾನೆ, ಬಿಸಿ ಮಾಡಿ ಕೊಡ್ತಾನಷ್ಟೆ. ಅದು ಎಷ್ಟು ದಿವಸದ್ದು ಹಳೇದಾದಷ್ಟು. ಆ 4ನೇ ಹತ್ರ ಹೋಗು, ಚಾಟ್ಸ್ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ 5 ವಾರ ಇಟ್ಟಿರ್ತಾನೆ. ಇಲ್ಲಿಗೆ ಬಂದಿದ್ದಾರೆ ಎಷ್ಟೋ ಜನ, ಇಲ್ಲಿ ಬಂದಿದ್ದಾರೆ. ಬನ್ನಿ ನಮಸ್ಕಾರ ಮಾಡ್ಕೊಂಡು. ಇಲ್ಲ ಸ್ವಾಮೀಜಿ, ಸ್ನೇಹಿತರು ಕಾಯ್ತಿರ್ತಾರೆ. ಏನು ಸ್ನೇಹಿತರು? ಆಗ ನಾನೇನು ಮಾತಾಡಲ್ಲ. ಹೋಗಿ ಬನ್ನಿ ವೆರಿ ಗುಡ್, ಬೇಜಾರು ಮಾಡ್ಕೊಳ್ಳಲ್ಲ ನಾನು, ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬನ್ನಿ ಅಂತ. ನಿಮಗೆ ಸ್ನೇಹಿತರು ಹೆಚ್ಚು, ಭಗವಂತ ಹೆಚ್ಚು. ನಿಮ್ಮ ಜೀವನವನ್ನು ಕಾಪಾಡೋನು ಹೆಚ್ಚು, ನಿಮ್ಮ ಜೀವನವನ್ನು ಹಾಳು ಮಾಡೋನು ಹೆಚ್ಚು. ಪದಗಳೆಲ್ಲ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಕಾಪಾಡೋನು ಹೆಚ್ಚು. ನಮ್ಗೆ ಗೊತ್ತಿಲ್ಲ ಅವನು ಹೆಂಗೆ ನಮ್ಮನ್ನು ಕಾಪಾಡ್ತಾನೆ ಅಂತ. ಅದಕ್ಕೆ ಇನ್ನೊಂದು ದಿವಸ ಹೇಳ್ತೀನಿ ಆ ಕ್ಲಾಸ್ನಲ್ಲಿ. ನಿಮಗೆ ಗೊತ್ತಿಲ್ಲದೆ ಇದ್ದ ಹಾಗೇ ದೇವರು ನಿಮ್ಮನ್ನ ಹೆಂಗೆ ಕಾಪಾಡ್ತಾ ಇದ್ದಾನೆ. ಯಾಕೆ ಅಂದರೆ, ನೀವು ಬಾಯಲ್ಲಿ ಒಂದ್ಸಲಿ ರಾಮ ಮಂತ್ರ ಹೇಳಿಬಿಟ್ರಿ, ಬಾಯಲ್ಲಿ ಒಂದ್ಸಲಿ ಭಗವಂತನ ಹೆಸರು ಹೇಳಿಬಿಟ್ರಿ, ಅವನ ಅಕೌಂಟ್ಸಲ್ಲಿ ಇದೆ ಅದು, ಅವನ ಪುಸ್ತಕದಲ್ಲಿ ಇದೆ ಅದು. ಅಯ್ಯೋ ಈ ಮಗು ನನ್ನ ಹೆಸರು ಹೇಳಿದೆ, ನಾನು ಆ ಮಗು ನೋಡ್ಕೋಬೇಕು ಅಂತ ಅವನ ಹೃದಯವಂತಿಕೆ ಅದು. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಕಾಪಾಡ್ತಾನೆ. ಹೇಗೆ ತಾಯಿ ಆ ಮಗುಗೆ ಗೊತ್ತಿಲ್ಲದೆ ಮಗುನ ಕಾಪಾಡ್ತಾಳವಳು ಅಲ್ವಾ? ಗಲೀಜ್ ಮಾಡ್ಕೊಂಬಂದ್ಬಿಡ್ತು ಮಗು ಅಂದ್ಬಿಟ್ಟು ಬರಬೇಡ ಅಂತ ಹೇಳಿ ಹೊರಗಡೆ ಕಳಿಸ್ಬಿಡ್ತಾಳ? ನೀರು ಹಾಕಿ ತೊಳೆದು ಕೂರಿಸಿ ಬಟ್ಟೆ ಎಲ್ಲ ಹಾಕಿ ಮತ್ತೆ ಮುದ್ದಾಡ್ತಾಳೆ. ಇದು ದೇವರು. ಈ ಭೂಮಿಲಿರೋ ತಾಯಿಗೆ ಇಷ್ಟು ಪ್ರೀತಿ ಇದ್ದಾಗ ಮಕ್ಕಳ ಮೇಲೆ, ಆ ಜಗನ್ಮಾತೆಗೆ ಎಷ್ಟು ಪ್ರೀತಿ ಇಲ್ಲ ನಮ್ಮ ಮೇಲೆ, ನಮ್ಮನ್ನು ಎಷ್ಟು ಕಾಪಾಡ್ತಾಳೆ. ನೀವು ಅದನ್ನು ನನ್ನನ್ನು ಕೇಳಿ, ನಾನು ಬೇಕಾದ್ರೆ ನಿಮಗೆ ವಾರಗಟ್ಟಲೆ ಹೇಳ್ತೇನೆ ಹೆಂಗೆ ಕಾಪಾಡ್ತಾನೆ ದೇವರು. ನಮ್ಗೆ ಗೊತ್ತೇ ಇಲ್ಲ. ಅಯ್ಯೋ ಹಂಗಾಗ್ತಿತ್ತ ಅಂತ ಯಾರೇತು ಗೊತ್ತಿಲ್ಲ ರೀ, ಏನೋ ಗೊತ್ತೇ ಇಲ್ಲ ರೀ. ನಾವು ಆರಾಮಾಗಿ ಆ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ನಾವು ಬಸ್ ಮಿಸ್ ಮಾಡಿಕೊಂಡು. ಯಾಕೆ? ಬಸ್ ನೀರೊಳಗೆ ಹೋಯ್ತು. ಯಾಕೆ? ಒಂದು ಸರಿ ನೀವು ಬಾಯಲ್ಲಿ ಮಂತ್ರ ಹೇಳಿ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರವ ನೆಚ್ಚಿ ನೀ ಕೆಡಬೇಡ. ಆ ಹಾಡೇ ಇದೆ, ನೆಚ್ಚಿ ನೀ ಕೆಡಬೇಡ, ರಾಮ ಮಂತ್ರವನ್ನು ಜಪಿಸು ಅಂತ ಹೇಳ್ತಾರೆ. ಅದು ನಿಮ್ಗಾಗಲಿ, ಶರಣಾಗತಿ ನಿಮಗೆ ಬರಲಿ ಅಂತ ಹೇಳಿ, ಮುಂದಿನ ಕ್ಲಾಸು ಶುಕ್ರವಾರ ಇದೆ. ಇಲ್ಲಿ ಶುಕ್ರವಾರ ಗಣಪತಿ ಪೂಜೆ ಇದೆ ಆಸ್ಪತ್ರೆಯಲ್ಲಿ, ಸಂಕಷ್ಟನಾಶ ಗಣಪತಿ ಪೂಜೆ. ಅಲ್ಲೇ ಬನ್ನಿ, ಅಲ್ಲಿ ನಾಮ ಸಂಕೀರ್ತನೆ ಮಾಡಿ ಗಣೇಶನ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗೋಣ. ಓಕೆ, 3ನೇ ತಾರೀಕು ಮಾಡಪ್ಪ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಮಃ
स्वागतो प्रीयतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीराम कृष्णार्पणमस्तु. ಕಳೆದ ಗುರುಪೂರ್ಣಿಮೆಯ ದಿವಸ ಆರಂಭವಾದ ರುದ್ರಪಾಠ ಈ ಸರಿಯ ಅಂದರೆ 29 ಬುಧವಾರ ಗುರುಪೂರ್ಣಿಮೆ ದಿವಸ ಮುಗಿಯುತ್ತೆ. ಮತ್ತೆ ನಾವು 20 ವರ್ಷ ಆದ ಮೇಲೆ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಸೌಂದರ್ಯ ಲಹರಿಯ ಪಾಠ. ಈ ಸೌಂದರ್ಯ ಲಹರಿಯ ತರಗತಿಗಳಲ್ಲಿ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಆ ಶ್ಲೋಕದ ಅರ್ಥವೂ ಅದ್ರ ಜೊತೆನೇ ಹೇಳಿಬಿಡ್ತೀನಿ. ಸೋ ದ್ಯಾಟ್ ಇನ್ನು ಜನ್ಮೇಪಿ ನೀವು ಸೌಂದರ್ಯ ಲಹರಿನ ಮರಿಲಿಕ್ಕಾಗೋದಿಲ್ಲ. ಇದು ಬಹಳ ಅದ್ಭುತವಾದ ಒಂದು ತರಗತಿ. ಶಂಕರ ಭಗವತ್ಪಾದಾಚಾರ್ಯರು ರಚಿಸಿದ ಅದ್ಭುತವಾದ ತಾಯಿ ತ್ರಿಪುರ ಸುಂದರಿಯ, ರಾಜರಾಜೇಶ್ವರಿಯ, ಪರಮೇಶ್ವರಿಯ, ಶಿವ ಶಕ್ತಿಯ ಸ್ತೋತ್ರ ರತ್ನಗಳು. ಇದು 20 ವರ್ಷ ಆದಮೇಲೆ ಮತ್ತೆ ನಾನು ಆರಂಭ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಇದೆ, ನನ್ನ ಸಮಯದ ಅಭಾವ ಎಲ್ಲ ಇದ್ದರೂ, ಬಟ್ ಇದನ್ನು ನಾನು ತಪಸ್ಸಾಗಿ ತಗೊಂಡಿದ್ದೀನಿ. ಇದು ನನ್ನ ಜೀವನದ ಒಂದು ತಪಸ್ಸು, ಇದು ನನ್ನ ಜೀವನದ ಒಂದು ಸಾಧನೆಯಾಗಿ ತಗೊಂಡಿದ್ದೀನಿ. ನೀವು ಎಷ್ಟು ಜನ ಕಲಿತೀರೋ, ಎಷ್ಟು ಜನ ಕೇಳ್ತಿರೋ ಅದು ನಿಮ್ಮದು ಪರ್ಸನಲ್ಲು. ಆದರೆ ನಂದೇನೆಂದರೆ ಮತ್ತೆ ಜಗನ್ಮಾತೆಯನ್ನು ನೆನೆಸುವಂತಹ, ಪ್ರಾರ್ಥಿಸುವಂತಹ, ಭಜಿಸುವಂತಹ, ಆರಾಧಿಸುವಂತಹ, ಅರ್ಚಿಸುವಂತಹ ಅವಕಾಶ, ಸುವರ್ಣ ಅವಕಾಶ ಅಂತ ನಾನು ಭಾವಿಸಿದ್ದೀನಿ. ಯಾರ್ಯಾರು ಪುಸ್ತಕಗಳಿಲ್ವೋ ದಯವಿಟ್ಟು ಅವರು ಜಯಶ್ರೀ ಅವ್ರಿಗೆ ಪುಸ್ತಕದ ಬಗ್ಗೆ ಹೇಳಿ ತರಿಸ್ಕೊಡ್ತಾರೆ. ತೆಲುಗಲ್ಲಾಗಲಿ ಕನ್ನಡದಲ್ಲಾಗಲಿ ತರಿಸಿಕೊಡ್ತಾರೆ. ಶ್ಲೋಕ ಬಹಳ ಚೆನ್ನಾಗಿದೆ. ಸೌಂದರ್ಯ ಲಹರಿಯ ಶ್ಲೋಕಗಳನ್ನ ಕಲಿತ ಮೇಲೆ ನೀವು ಸರಿಸುಮಾರು 20 ರಾಗವನ್ನು ಕಲ್ತಂಗಾಗತ್ತೆ. 5 ಒಂದು ರಾಗ, 100 ಶ್ಲೋಕ, 20. ಸರಿನಾ? ಮ್ಯಾಥಮೆಟಿಕ್ಸ್ ಯಾರಪ್ಪ? ಬಾಬೂಜಿ ಸರಿನಾ ಮ್ಯಾಥಮೆಟಿಕ್ಸ್ ನಂದು? 5 ಶ್ಲೋಕ 1 ರಾಗ. 100 ಶ್ಲೋಕಕ್ಕೆ ಎಷ್ಟು ರಾಗ ಆಯಿತು? 20. ಸೊ 20 ರಾಗ ನೀವು ಕಲ್ತಂಗಾಗತ್ತೆ. ಅದ್ಭುತವಾದ ರಾಗಗಳು, ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಜಸ್ಟ್ ಕೇಳಿ ಆನಂದ ಪಡುವಂಥದ್ದಲ್ಲ, ಕೇಳಿ ಜಗನ್ಮಾತೆಯ ಕೃಪೆಗೆ ಪಾತ್ರ ಆಗುವಂಥದ್ದು. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಪ್ರತಿ ಶನಿವಾರ 5:00ವರೆಗೆ ಸೌಂದರ್ಯ ಲಹರಿಯ ಪಾಠ ಶುರುವಾಗುತ್ತೆ. ಅನೇಕ ಜನ ನನಗೆ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ, ಸ್ವಾಮೀಜಿ ಅಂತ. ಅದು ಪಾವುಗಡ್ದವ್ರಲ್ಲ, ಪಾವುಗಡ್ದವ್ರು ಬಿಟ್ಟರು ಸಾಕು, ಮತ್ತು ಯಲಹಂಕ ಕೊಟ್ಟೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಬಟ್ ಹೊರಗಡೆಯಿಂದ ಜನ ನನಗೆ ಕೇಳ್ತಾರೆ ಅದನ್ನು ಆನ್ಲೈನ್ ಮಾಡಿ ಅಂತ. ಸೊ ಆನ್ಲೈನ್ ಇರುತ್ತೆ. ಸೌಂದರ್ಯ ಲಹರಿಯ ತರಗತಿಗಳು ಆನ್ಲೈನಲ್ಲಿ ನಿಮಗೆ ಲಭಿಸುವಂತೆ ಜಗನ್ಮಾತೆಯ ಒಂದು ಸಂಕಲ್ಪವಾಗಿದೆ ಅಂತ ಭಾವಿಸ್ತೀನಿ. ಗುರುಪೂರ್ಣಿಮೆಯ ದಿವಸ ಆರಂಭ ಮಾಡ್ತೀನಿ. ನಮಸ್ಕಾರ.